ಚೆನ್ನಾಗಿ ಅದ್ದೂರಿಯಾಗಿ ಮಾಡ್ತಿದ್ದೋ, ತುಂಬಾ ಅದ್ದೂರಿಯಾಗಿ ಮಾಡ್ತಿದ್ದೋ, ಯಾವತ್ತೂ ಕಮ್ಮಿ ಅಂತೂ ಮಾಡಿಲ್ಲ. ತುಂಬಾ ನಾವೊಂಥರ ಫೆಸ್ಟಿವಲ್ ತರನೇ ಮಾಡ್ತೀವಿ. ಕನ್ನಡದವರು ಸಾಂಪ್ರದಾಯಿಕವಾಗಿ ಪೂಜಾರಿ ಕರೆಸಿ ಏನ್ ಬೇಕೋ ಅದನ್ನ ನಾವು ನಮ್ಮ ತಾಯಿ ಸ್ವಲ್ಪ ತುಂಬಾ ಆರ್ಥೋಡಾಕ್ಸ್. ಯಾವಾಗ್ಲೂ ನಾವು ಪೂಜೆ ಇದೊಂದೇ ಪೂಜೆ ಅಲ್ಲ, ನಂದೆಲ್ಲ ಬೇಕಾದ್ರೆ ಫೋಟೋ ನಾಳೆ ಬೆಳಿಗ್ಗೆ ಅಪ್ಲೋಡ್ ಮಾಡ್ತೀನಿ. ಗಣೇಶ ಫೆಸ್ಟಿವಲ್ ಆಗ್ಲಿ, ದೀಪಾವಳಿ ಆಗ್ಲಿ, ಇದಾಗ್ಲಿ, ಅಕ್ಕ ತಂಗಿರು, ಅಮ್ಮ ಅಪ್ಪ ತಂದೆದಿರು ಎಲ್ಲಾರನ್ನು ಕರೆದಿ ಪೂಜೆ ಮಾಡಿ ಅವ್ರ ಕೈಗೆ ಕಾಲು ನಮಸ್ಕಾರ ಮಾಡಿ ಅವ್ರ ಆಶೀರ್ವಾದ ತಗೊಂಡು ಆ ದೇವ್ರಕ್ಕಿಂತ ಹೆಚ್ಚಾಗಿ ಅವ್ರ ಆಶೀರ್ವಾದ ತಗೊಂಡು ನಮ್ಮ ಮುಂದೆ ಬಂದಿದೆ. ಅಲ್ಲ, ಓಕೆ ಸೂರ್ಯ ಅವರೇ, ನೀವು ಈಗ ಪೂಜೆ ಮಾಡೋದೆಲ್ಲ ಓಕೆ, ಅದು ಇಶ್ಯೂ ಅಲ್ಲ ಈಗ ಆಗಿರೋದು. ಈಗ ತುಂಬಾ ಕುತೂಹಲ ಹುಟ್ಟಿಸಿರೋದು ಆ ಒಂದು ಕಂತೆ ನೋಟುಗಳು ಇಟ್ಕೊಂಡಿರೋದು ಮತ್ತೆ ಕೆಜಿ ಗಟ್ಟಲೆ ಚಿನ್ನಾಭರಣ ಇಟ್ಕೊಂಡಿರೋದು. ಓಕೆ ಸೂರ್ಯ ಅವರೇ, ಅದರಲ್ಲಿ ಒಂದು ಪ್ರಶ್ನೆ ಇದೆ. ಏನಂದ್ರೆ ನೀವು ಒಂದೇ ಸರಿಗೆ ಇದನ್ನ ಬ್ಯಾಂಕಿಂದ ಡ್ರಾ ಮಾಡಿದ್ರ ಪೂಜೆಗೋಸ್ಕರ, ಪೂಜೆ ಮುಂಚೆ, ಅಥವಾ ಹಂತ ಹಂತವಾಗಿ ತಗೊಂಡ್ರ? ಸಾರಿ ನೀವು ಈ ಪೂಜೆಗೋಸ್ಕರ 73 ಲಕ್ಷ ಒಂದೇ ಸರಿ ಡ್ರಾ ಮಾಡ್ಕೊಂಡ್ರ? ಒಂದೇ ಸರಿ ಅಂದ್ರೆ ಪೂಜೆಗಿಂತ ಮುಂಚೆ ದಿವಸ? ಒಬ್ಬರದೇ ಅಂತಲ್ಲ, ಫ್ಯಾಮಿಲಿ ಟೋಟಲ್ ಆಗಿ 6 ಅಕೌಂಟ್ ಇದೆ, 6 ಅಕೌಂಟ್ ಡ್ರಾ ಮಾಡಿದೀನಿ. 6 ಅಕೌಂಟ್ ಅಲ್ಲೂ ಪೂಜೆಗೆ ಉದ್ದೇಶಕ್ಕೆ ಅಂತಾನೆ ತೋರಿಸಿದೀವಿ. ಓಕೆ, ಈಗ ಸಪೋಸ್ ಈಗ ಇನ್ಕಮ್ ಟ್ಯಾಕ್ಸ್ ಅವರು ನಿಮ್ಮನ್ನ ಪ್ರಶ್ನೆ ಮಾಡಿದ್ರು ಅಂತಂದ್ರೆ ಖಂಡಿತ ಮಾಡ್ಲಿ ಮೇಡಮ್. ನಿಮ್ಗೆ ಯಾವುದೇ ಭಯ ಇಲ್ಲ? ಖಂಡಿತ ಇಲ್ಲ. ಎಲ್ಲ ಹೇಳ್ತೀವಲ್ಲ, ಇವಾಗ ಮಧ್ಯರಾತ್ರ ನಾನು 12 ಗಂಟೆಗೆ ಬಂದು ಅವ್ರಿಗೆ ಉತ್ತರ ಕೊಡೋದು ರೆಡಿ ಇದೆ. ಅಂದ್ರೆ ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಇದೆ ಅಂತ ಆಯ್ತಾ? ಖಂಡಿತ ಅಷ್ಟಿಲ್ದ್ರೆ ಎಷ್ಟು ಮಾಡಕ ಈ ವರ್ಷ ಅಂತಲ್ಲ ಮೇಡಮ್, ಯಾವತ್ತು ಕಾನೂನು ಬಾಹಿರ ಯಾವತ್ತು ಐಡೆಂಟಿಟಿ ಮಾಡಕ್ ಆಗಲ್ಲ. ಆದ್ರೆ ಸೂರ್ಯ ಅವರೇ, ಈಗ ಇದನ್ನ ಇಷ್ಟು ಡ್ರಾ ಮಾಡಿದ್ರಲ್ವಾ, ಈಗ ಮತ್ತೆ ವಾಪಸ್ ಪೂಜೆ ಮುಗಿದ ತಕ್ಷಣ ಬ್ಯಾಂಕ್ ಹಾಕ್ತೀರಾ? ಬ್ಯಾಂಕ್ ಹಾಕ್ತೀರಾ ನೀವು? ಹೌದೌದು. ಓಕೆ ಸೂರ್ಯ ಅವರೇ, ಮತ್ತೊಂದು ಪ್ರಶ್ನೆ ಏನಂದ್ರೆ, ಈ ರೀತಿ ಅಟ್ಟಿ ನೋಟುಗಳು ಇಟ್ಟು ಪೂಜೆ ಮಾಡಿ ಫೋಟೋಗಳು ಹಾಕೋದು ಇದೆಯಲ್ಲ, ಅಂದ್ರೆ ನಿಮ್ಮ ಉದ್ದೇಶ ಏನಂತ? ಅಂದ್ರೆ ಈ ಪೂಜೆ ಪೂಜೆ ಮಾಡ್ತೀವಿ, ನಾನ್ ಫೋಟೋ ಹಾಕಿಲ್ಲ, ಅದು ಅದನ್ನೇ ನಿಮ್ಗೆ ಹೇಳಿದ್ದು ವೈರಲ್ ಅಂತ ಹೇಳೋದು ಅದಕ್ಕೇನೆ ಅಲ್ವಾ. ನಾನ್ ಫೋಟೋ ಮಾಡಿ ವೈರಲ್ ಅಂತ ಹೇಳಿದ್ರೆ ಎಲ್ಲಾ ಕಡೆ ತುಂಬಾ ಸರ್ಕ್ಯುಲೇಟ್ ಆಗ್ತಾ ಇದೆ ಅಂತ, ಅದು ಫೋಟೋ ಯಾರು ಬೇಕಾದ್ರೂ ಹಾಕಿದ್ರು. ಹೌದೌದು, ಅದನ್ನೇ ಹಾಕ್ತಾ ಇರೋದು. ಅದನ್ನ ನಾನ್ ಹಾಕಿಲ್ಲ, ಉದ್ದೇಶ ಪೂರ್ವಕವಾಗಿ ಯಾರು ಹಾಕಿದ್ರು. ನಂತರ ಈಗ ಯಾರ ಮೀಡಿಯಲ್ಲಿ ಬರ್ತಿದ್ದೆ ಅದನ್ನ ಬಿಡ್ತೀನಿ ಅಮೌಂಟ್ ಹೇಳಿದ್ರು. ಇನ್ನೊಬ್ಬ ಯಾರೋ ನಿನ್ನೆ ರಾತ್ರಿ ಫೋನ್ ಹೋಗ್ಬಿಟ್ಟು ನಾವೆಲ್ಲ ಹಾಕ್ತಿವಿ ಅಂತಾರೆ. ಅಂದ್ರೆ ಉದ್ದೇಶ ಪೂರ್ವಕ ನಂಗೆ ಆಗದಿರೋರು ಇರ್ತಾರೆ, ಆಗಿರೋರು ಇರ್ತಾರೆ. ಬಿಸ್ನೆಸ್ ಅಲ್ಲಿ ನಿಮ್ಗೆ ಗೊತ್ತು, ನಿಮ್ಗೂ ಅಷ್ಟೇ, ನೀವು ಇವ್ರು ಇರ್ತಾರೆ, ಅವ್ರು ಇರ್ತಾರೆ, ನಿಮ್ ಕಾಂಪಿಟೇಟರ್ ಇದ್ದೇ ಇರ್ತಾರೆ. ಎಲ್ಲಾ ವ್ಯವಹಾರದಲ್ಲೂ ಕಾಂಪಿಟೇಟರ್ ಇಲ್ಲದೆ ವ್ಯವಹಾರನೇ ಅನ್ನಲ್ಲ. ಯಾರು ನಮ್ಗೆ ಗೊತ್ತು ಆಗದಿರೋರು ಹಾಕಿರ್ಬೋದು. ಒಳ್ಳೇದ್ ಮಾಡಿ, ದೇವರವ್ರ ಪಾಪ ಒಳ್ಳೇದೇ ಮಾಡ್ಲಿ ಅಂತ ನಾವೇನಂತೆ ತಪ್ಪೇನಿಲ್ಲ. ಯಾವ್ದೇ ರೀತಿ ಎದುರ್ಕೊಳ್ಳೋದಾಗ್ಲಿ ಇನ್ನೊಂದಾಗ್ಲಿ ಏನೂ ಇಲ್ಲ. ಅಲ್ಲ, ನಿಮ್ಗೆ ಕಳ್ಳಗಾಕರ ಭಯನೂ ಆಗಲ್ವಾ ಇಷ್ಟೊಂದು ಸಂಪತ್ತಿದೆ ಅಂತ ತೋರಿಸ್ಕೊಂಡ್ರೆ? ಅರ್ಥ ಆಗ್ಲಿಲ್ಲ ಮೇಡಮ್. ಅಲ್ಲ, ಕಳ್ತನ ಅಥವಾ ದರೋಡೆ ಈ ತರದ ಭಯನೂ ಇಲ್ಲ? ಖಂಡಿತ ಹಂಗಲ್ಲ. ಎಲ್ಲ ನಾವು ಟೋಟಲ್ ಆಗಿ ಫ್ಯಾಮಿಲಿ, ಅಕ್ಕ, ಬಾವ, ಅಣ್ಣ, ತಮ್ಮ, ವಾಚ್ಮ್ಯಾನು, ಎಲ್ಲ ಡ್ರೈವರು, ಪ್ರತಿಯೊಬ್ರು ಟೋಟಲ್ ಎಲ್ಲಾರು ನಮ್ಮಲ್ಲಿ ಎಲ್ಲಾರು ಇರ್ತೀವಿ. ಯಾವ್ದೇ ರೀತಿ ನಮ್ಮಲ್ಲಿ ಯಾರು ನಂಬಿಕೆ ದ್ರೋಹಗಳಿಲ್ಲ. ಯಾರೋ ಬಂದಾಗ ಪೂಜೆ ಮಾಡಿದಾಗ 100-200 ಜನ ಕರೆದಿದ್ದ ನಾವು. ಅವಾಗ ಯಾರೋ ಫೋಟೋ ಹೊಡ್ಕೊಂಡು ಏನೋ ಮಾಡಿರ್ಬೋದು ಅಷ್ಟೇ ಹೊರತು ನಮ್ಮಲ್ಲಿ ಅದಕ್ಕೆ ಚಿನ್ನ ಇಟ್ಕೊಂಡು ಪೋಸ್ ಕೊಟ್ಟಿದ್ದೀರಾ ನೀವೆಲ್ಲರೂ? ಖಂಡಿತ ಕೊಟ್ಟಿದ್ದೀವಿ ಮೇಡಮ್. ಫೋಟೋ ಅಲ್ಲ ಇದು? ಸಾರಿ, ನಿಮ್ಗೆ ಗೊತ್ತಿಲ್ಲ, ನಿಮ್ ಗಮನಕ್ಕೆ ಬರ್ದೆ ತೆಗೆದಿರೋ ಫೋಟೋ ಅಂತೂ ಅಲ್ಲ. ಜೊತೆಲಿ ಎಲ್ಲ ಮನೆ ಫ್ಯಾಮಿಲಿಯವರು ಫೋಟೋ ಹೊಡೆದಿರೋದು. ಇನ್ನೊಂದು ಮಾಡ್ತಿಲ್ಲ, ಪೂಜೆ ಎಲ್ಲ ಈಗ ಅಣ್ಣ ತಂದಿರ ನಮ್ದಿರ ಇನ್ಯಾರೋ ನಂಬಲ್ಲ, ಇನ್ಯಾರೋ ನಂಬನ ಹೋಗ್ಲಿ. ಬಂದಾಗ ಏನೋ ಫೋಟೋ ಹೊಡ್ಕೊಂಡು ಅದು ಹಾಕಿದ್ದಾರೆ. ಎಲ್ಲರೂ ಖುಷಿಯಾಗಿ ಇರ್ತೀವಿ, ಇವತ್ತು ಖುಷಿಯಾಗಿ ಇರ್ತೀವಿ, ನಾವೇನು ಆಗಿಲ್ಲ. ಓಕೆ, ಅಂದ್ರೆ ಇದು ಏನು ಉದ್ದೇಶ ಏನಂದ್ರೆ, ಇಷ್ಟೊಂದು ಮೊತ್ತದ ಹಣ ಇಟ್ಟು ಲಕ್ಷ್ಮಿ ಫೋಟೋ ಮುಂದೆ ಇಟ್ರೆ ಏನಾಗುತ್ತೆ? ಐಶ್ವರ್ಯ ವೃದ್ಧಿ ಆಗುತ್ತೆ ಅಂತ ಯಾವ ರೀತಿ ಉದ್ದೇಶ ಇದು? ಐಶ್ವರ್ಯ ವೃದ್ಧಿ ಆಗುತ್ತೋ ಇಲ್ಲ ಗೊತ್ತಿಲ್ಲ. ನಮ್ ಸಂಪ್ರದಾಯ ನಮ್ದಲ್ವಾ, ಅಂದ್ರೆ ಮೊದ್ಲಿಂದನೂ ಬಂದಿರೋ ಸಂಪ್ರದಾಯನ ಇದು? ಇಲ್ಲ, ನಮ್ ಮೊದ್ಲಿಂದ ಇವಾಗಿಲ್ಲ, ನಾನು ಎಣ್ಣೆ ಮನೆ ಮಾಡಿದಲ್ಲ 10 ವರ್ಷದಿಂದನೂ ಮಾಡಿರೋ ಸಂಪ್ರದಾಯ ಇದು ನಮ್ದು. ಓಕೆ, ಅಂದ್ರೆ ನಿಮ್ ಫ್ಯಾಮಿಲಿಯಲ್ಲಿ ಎಲ್ಲರೂ ಈ ತರ ಮಾಡ್ತಾರಾ? ನಮ್ ಫ್ಯಾಮಿಲಿ ಯಾರು ಮಾಡಲ್ಲ ಮೇಡಮ್. ನೀವು ಮಾತ್ರ? ನಾವು ಮಾತ್ರ ಮಾಡ್ತೀವಿ. ಓಕೆ, ಅಂದ್ರೆ ಈ ರೀತಿ ಮಾಡಿದ್ರೆ ಲಕ್ಷ್ಮಿ ಕೃಪೆಗೆ ಪಾತ್ರ ಹಂಗಲ್ಲ, ಒಳಿತೆ ಬೀಳುತ್ತೆ ಅಂತಲ್ಲ ಮೇಡಮ್, ಅದು ನಮ್ದು, ನಮ್ ಖುಷಿ. ಇವಾಗ ಏನೋ ಮಾಡ್ತೀವಿ, ಎಲ್ಲರೂ ಕಷ್ಟ ಪಡೋದಕ್ಕೆ, ಸ್ವಂತ ಮನೆಯವರೆಲ್ಲ ಖುಷಿಯಾಗಿರೋದಕ್ಕೆ, ಅಪ್ಪ ಅಮ್ಮನ್ ಚೆನ್ನಾಗಿರೋದಕ್ಕೆ, ಹೆಂಡತಿ ಮಕ್ಳು ಚೆನ್ನಾಗಿರೋದಕ್ಕೆ, ಅಕ್ಕ ತಂಗಿ ಚೆನ್ನಾಗಿರೋದಕ್ಕೆ, ಅದನ್ನ ನಾವು ನಮ್ಗೇನ್ ಖುಷಿ ಆಗುತ್ತೋ ನಾವು ಮಾಡ್ಕೊಂಡಿದೀವಿ. ಇನ್ಯಾರಿಗೂ ತಲೆ ಹೊಡೆದಿಲ್ಲ, ಇನ್ನೊಂದು ಮಾಡಿಲ್ಲ, ಇಲ್ಲ ಅದ್ಯಾರು ದುಡ್ಡು ತಗೊಂಡು ತಲೆ ಮೇಲೆ ಹಾಕೊಂಡು ಎಲ್ಲ ಸುರ್ಕೊಂಡು ವಿಡಿಯೋ ಮಾಡಿಲ್ಲ. ಲಕ್ಷ್ಮಿ ಪೂಜೆ ಮಾಡಿದೀವಿ. ಕರ್ನಾಟಕದಲ್ಲಿ ಕನ್ನಡದಲ್ಲಿ ಮಾಡೋ ಸಂಪ್ರದಾಯ ಅದು. ಸಂಪ್ರದಾಯಕ್ಕಾಗಿ ಇವ್ರು ಪೂಜಾರನ್ನ ಕರೆಸಿ ಪೂಜೆ ಮಾಡಿದೀವಿ. ಅದು ಬಿಟ್ಟು ಕೆಟ್ಟದೇನು ಮಾಡಿಲ್ಲ ಅದ್ರಲ್ಲಿ. ಅಲ್ಲ ಸೂರ್ಯ ಅವರೇ, ನೀವು ಕೆಟ್ಟದ್ದು ಮಾಡಿದಿರ ಅಂತ ಯಾರು ಹೇಳ್ತಾ ಇಲ್ಲ. ಇಲ್ಲಿ ನೀವು ಸಂಪ್ರದಾಯ ಅಂತ ಹೇಳ್ತಾ ಇದ್ರಿ. ಎಲ್ರು ಕೂಡ ಲಕ್ಷ್ಮಿ ಪೂಜೆಯನ್ನ ಮಾಡ್ತಾರೆ. ಒಂದಷ್ಟು ಸಾಂಕೇತಿಕವಾಗಿ ಹಣ ಇಟ್ಟು ಚಿನ್ನ ಇಟ್ಟು ಪೂಜೆ ಮಾಡೋದು ಸಾಮಾನ್ಯವಾಗಿ ಎಲ್ರು ನೋಡಿರೋದು, ಆಯ್ತಾ? ಇಷ್ಟೊಂದು ಮೊತ್ತದ ಹಣ, ಚಿನ್ನ, ಕೆಜಿ ಗಟ್ಲೆ ಚಿನ್ನ ಹಾಕೊಂಡು ಪೂಜೆ ಮಾಡೋದು ಯಾರು ಕೂಡ ಹೆಚ್ಚಾಗಿ ನೋಡಿರೋದಿಲ್ಲ. ಅದಕ್ಕೋಸ್ಕರ ಇದು ಇಷ್ಟೊಂದು ಸುದ್ದಿ ಆಗ್ತದೆ. ಇಲ್ಲದ್ರೆ ಯಾಕೆ ಸುದ್ದಿ ಆಗುತ್ತೆ ಹೇಳಿ, ನೀವೇ ಹೇಳಿ. ಅವೆಲ್ಲ ಹೆಚ್ಚಾಗಿ ಯಾರು ನೋಡಿಲ್ಲ. ನಮ್ಮ ಫ್ಯಾಮಿಲಿ ಆಗಲಿ, ರಿಲೇಟಿವ್ಸ್ ಆಗಲಿ, ಫ್ರೆಂಡ್ ಸರ್ಕಲ್ ಆಗಲಿ, ನಂಗೆ 10 ವರ್ಷದಿಂದ ಎಲ್ಲರಿಗೂ ಗೊತ್ತಿದೆ ಮೇಡಮ್. ಸೂರ್ಯ ಅವರೇ, ಒಂದು ನಾನು ಕೇಳ್ಬೋದು ಅನ್ಕೊಂಡಿದೀನಿ. ನಾವು ಹೇಳಿ ಮೇಡಮ್, ದಯವಿಟ್ಟು ಕೇಳಿ. ತಮ್ಮ ಆದಾಯದ ಮೂಲ ಕೇಳ್ಬೋದಾ? ಆದಾಯದ ಮೂಲ ನಾನು ಟೋಟಲ್ ಆಗಿ 1 ನಿಮಿಷಕ್ಕೆ 13 ರೂಪಾಯಿ ಟ್ಯಾಕ್ಸ್ ಕಟ್ತೀನಿ ಮೇಡಮ್. ಟೋಟಲ್ ಆಗಿ 83 ಲಕ್ಷ ವಸೂಲಿ ಟ್ಯಾಕ್ಸ್ ಕಟ್ಟಿದ್ದೀನಿ. ಅಲ್ಲ, ನಿಮ್ಮ ಹಿನ್ನೆಲೆ ನೀವು ವರ್ಕ್ ಮಾಡೋದು ನಂದು ಬಂದ್ಬಿಟ್ಟು ಕನ್ಸ್ಟ್ರಕ್ಷನ್, ಆರ್ಕಿಟೆಕ್ಟ್ ಡಿಸೈನಿಂಗು, ಇಂಟೀರಿಯರ್ ಆರ್ಕಿಟೆಕ್ಟ್ ಡಿಸೈನಿಂಗು, ಕನ್ಸ್ಟ್ರಕ್ಷನ್, ರಿಯಲ್ ಎಸ್ಟೇಟ್. ಇನ್ನೊಂದ್ಸರಿ ಹೇಳ್ಬೋದಾ? ನೀವು 1 ನಿಮಿಷಕ್ಕೆ ಎಷ್ಟು ಹೇಳಿದ್ರಿ ನೀವು? ರಿಯಲ್ ಎಸ್ಟೇಟ್, ಕನ್ಸ್ಟ್ರಕ್ಷನ್, ಆರ್ಕಿಟೆಕ್ಟ್ ಡಿಸೈನಿಂಗ್. ಓಕೆ, ಟ್ಯಾಕ್ಸ್ ಕಟ್ಟೋದ್ರ ಬಗ್ಗೆ ತಾವು ಹೇಳ್ತಾ ಇದ್ರಿ.
ಟ್ಯಾಕ್ಸ್ ಬಂದ್ಬಿಟ್ಟು 1 ನಿಮಿಷಕ್ಕೆ ನಾನು 13 ರೂಪಾಯಿ ಕಟ್ತೀನಿ. ಟೋಟಲ್ ಆಗಿ ನಮ್ಮ ಫ್ಯಾಮಿಲಿಯಿಂದ ಟೋಟಲ್ ಆಗಿ 83 ಲಕ್ಷ ರೂಪಾಯಿ ಟ್ಯಾಕ್ಸ್ ಕಟ್ತೀವಿ. ತಾವು ಬಿಡಿಎ ಬ್ರೋಕರ್ ಆಗಿದ್ರಿ ಅಂತ ಕೇಳಲ್ಪಟ್ಟಿದ್ವಿ. ಖಂಡಿತ ಮೇಡಮ್, ನಿಜ. ಬಿಡಿಎ ಬ್ರೋಕರ್ ಆಗಿ ಇಲ್ಲ, ಬಿಡಿಎ ಬ್ರೋಕರ್ ಆಗಿ ಮುಂದೂ ಇದ್ದೀನಿ. ಇವಾಗಲೂ ಬಿಡಿಎ ಕೆಲಸ ಮಾಡ್ತೀನಿ. ಬಟ್ ಇವಾಗ ನಂಗೆ ಟೈಮ್ ಇರಲ್ಲ, ಯಾರೋ ಇನ್ನೊಬ್ರು ಕಳ್ಸಿಕೊಡ್ತೀನಿ. ಓಕೆ, ಅದ್ರ ಜೊತೆ ರಿಯಲ್ ಎಸ್ಟೇಟ್ ಇದೆಲ್ಲ ಮಾಡ್ತಿದ್ದೀರಾ ತಾವು? ಅಲ್ಲ, ಬಿಡಿಎ ಬ್ರೋಕರ್ ಅಂದ್ರೆ ರಿಯಲ್ ಎಸ್ಟೇಟ್ ಅಲ್ಲ. ಅಂದ್ರೆ ನೀವು ಬಿಡಿಎ ಬ್ರೋಕರ್ ಆಗಿ ಇಷ್ಟೊಂದು ಸಂಪಾದನೆ ಅಂದ್ರೆ ಸ್ವಲ್ಪ ಆಶ್ಚರ್ಯ ಆಗುತ್ತೆ. ಅದಕ್ಕೋಸ್ಕರ ಅದ್ರ ಜೊತೆಗೆ ಏನಾದ್ರು ಮಾಡ್ತಿದ್ದೀರಾ ಕೇಳಿದ್ರೆ. ಬ್ರೋಕರ್ಗಳು MLA ಆಗಿದ್ದಾರೆ, ಬ್ರೋಕರ್ಗಳು ಮಿನಿಸ್ಟರ್ ಆಗಿದ್ದಾರೆ, ಕಾಫಿ ಕುಡಿಯೋರು ಇನ್ನೇನೋ ಆಗಿದ್ದಾರೆ. ಇಲ್ಲ, ಖಂಡಿತ ನಾವು ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇಲ್ಲ. ಬಟ್ ಆದಾಯದ ಮೂಲ ಕೇಳ್ತಾ ಇದೀವಿ. ಬ್ರೋಕರ್ ಆಗಿ ಸಂಪಾದನೆ ಹೇಗೆ ಅಂತ ಪ್ರಶ್ನೆ ಬರುತ್ತೆ. ಆದಾಯದ ಮೂಲಕ ಬ್ರೋಕರ್ ಕೆಲಸ ಮಾಡ್ತೀವಿ, ರಿಯಲ್ ಎಸ್ಟೇಟ್ ಮಾಡ್ತೀವಿ, ಕನ್ಸ್ಟ್ರಕ್ಷನ್ ಮಾಡ್ತೀವಿ, ಆರ್ಕಿಟೆಕ್ಟ್ ಡಿಸೈನಿಂಗ್ ಮಾಡ್ತೀವಿ. ಅಷ್ಟಕ್ಕೂ ಕಂಪ್ಲೀಟ್ ಆಗಿ ತೋರಿಸ್ತೀವಿ. ಓಕೆ, ಅದೇನೋ HSR ಲೇಔಟ್ದೇನೋ ಜಮೀನಿಂದೇನೋ ತಾವು ರಿಯಲ್ ಎಸ್ಟೇಟ್ ಅಲ್ಲಿ ಏನೋ ಮಾಡಿದ್ರಿ ಅಂತ ಒಂದು ಸುದ್ದಿ ಕೇಳಲ್ಪಟ್ಟಿದ್ವಿ. ಏನದು ಆಕ್ಚುಲಿ? ಅಲ್ಲ, ನನ್ಗೆ ಗೊತ್ತಿಲ್ಲ ಏನು ಅಂತ ನೀವ್ ಹೇಳ್ತಾರೆ. ಏನು ಅಂತ ಕೂಲಂಕುಷವಾಗಿ ನೀವ್ ಹೇಳಿದ್ರೆ ಅದಕ್ಕೆ ಉತ್ತರ. ಅಲ್ಲ, HSR ಲೇಔಟ್ ಅಲ್ಲಿ ಜಮೀನಿನಲ್ಲಿ ಒಂದಷ್ಟು ಗೋಲ್ಮಾಲ್ ಆಗಿದೆ, ಕೋಟಿಗಟ್ಟಲೆ ಬೆಲೆ ಇರೋದನ್ನ ತಾವು ತಮ್ಮ ಲಾಭಕ್ಕೆ ಬಳಸ್ಕೊಂಡು ಸ್ವಲ್ಪ ಇನ್ಕಮ್ ಜಾಸ್ತಿ ಮಾಡ್ಕೊಂಡ್ರಿ ಅದರಿಂದ ಅಂತ ಒಂದು ಆರೋಪ ಇದೆ ತಮ್ಮ ಮೇಲೆ. ತಮ್ಮ ವಿರುದ್ಧ ಕಂಪ್ಲೇಂಟ್ ಕೂಡ ದಾಖಲಾಗಿದೆ ಶೇಷಾದ್ರಿಪುರಂ ಪೊಲೀಸ್ ಠಾಣೆಯಲ್ಲಿ. ತಮ್ಮ ಗಮನಕ್ಕೆ ಕರೆಕ್ಟ್ ಮೇಡಮ್. ಏನಂತ ಆಗಿತ್ತು ಅದು, HSR ಅಲ್ಲಿ ಪಾರ್ಕ್ ಜಾಗ ಬಂದ್ಬಿಟ್ಟು ಏನ್ ಮಾಡೋರು ಬಿಡಿಯವರು ನಮಗೆ ಸೇಲ್ ಮಾಡಿದ್ರು. ಅಂದ್ರೆ ಸೇಲ್ ನನಗೇನ್ ಮಾಡಿಲ್ಲ, ಯಾರೋ ಒಬ್ರು ವ್ಯಕ್ತಿ ಮಾಡಿದ್ರು ಮಧ್ಯವರ್ತಿಗೆ. ಅದ್ರ ಮಧ್ಯವರ್ತಿ ಓನರ್ ಮಾಡಿದ್ರು, ಲ್ಯಾಂಡ್ ಓನರ್ ಮಾಡಿದ್ರು. ಪಾರ್ಕ್ ಜಾಗ ನೋಡ್ಬಿಟ್ಟು ಸೈಟ್ ಮಾಡ್ಬಿಟ್ಟಿದ್ರು. ಆ ಸೈಟ್ ಮಾಡ್ಬಿಟ್ಟು ನಮ್ಮ ಬೇರೆಯವ್ರು ಮಾಡಿದ್ರು. ಅವರಿಂದ ನಾನ್ ಪರ್ಚೇಸ್ ಮಾಡಿದೆ. ಬಿಕಾಸ್ ಐ ಮೀನ್ ಟು ಕನ್ಸ್ಟ್ರಕ್ಷನ್, ನಾನು ಕನ್ಸ್ಟ್ರಕ್ಷನ್ ಮಾಡ್ತೀನಿ. ಆ ಸೈಟ್ ತಗೊಂಡಿದ್ದೆ ನಮ್ಮ ತಾಯಿಂದ. ಅವ್ರು ಗೋಲ್ಮಾಲ್ ಮಾಡ್ಬಿಟ್ಟು ಏನ್ ಮಾಡಿದ್ರು, ಪಾರ್ಕ್ ಮಾಡಿದ್ರು. ಅದ್ರ ಮೂಲಕ ಹೋಗಿ ನಾನೇ ಅವ್ರಿಗೆ PCR ಹಾಕ್ಬಿಟ್ಟು BDA ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೆ. PCR ಅಂದ್ರೆ ಪ್ರೈವೇಟ್ ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಅಂತ, ಕೋರ್ಟ್ ಮುಖಾಂತರ ರಿಜಿಸ್ಟರ್ ಮಾಡಿ ಈ ತರ ನಂಗೆ ಮೋಸ ಮಾಡಿದ್ದಾರೆ, ಪಾರ್ಕ್ ಜಾಗನ ಸೈಟ್ ಅಂತ ಮಾಡ್ಕೊಟ್ಟಿದ್ದಾರೆ ಅಂತ ಹೇಳಿ ಅಲ್ಲಿ BDA ಅವಾಗ ಡೆಪ್ಟಿ ಸೆಕ್ರೆಟರಿ ಅನುರಾಧ ಅಂತ ಇದ್ರು. ಅವ್ರನ್ನ A1 ಅಂತ ಮಾಡೋರು, A2 ಸೂಪರ್ಡೆಂಟ್ ಮಾಡೋರು, A3 ಕೇಸ್ ವರ್ಕರ್ ಮಾಡಿ ಇವತ್ತು ಕೂಡ ಕಾನೂನುಬದ್ಧವಾಗಿ ಅಲ್ಲಿ ರಿಜಿಸ್ಟ್ರೇಷನ್ ಕಂಪ್ಲೇಂಟ್ ಆಗಿದೆ, ಅವ್ರ ಮೇಲೆ ಆಗಿದೆ ಮೇಡಮ್. ಅಂದ್ರೆ ನನಗೆ ಮೋಸ ಮಾಡಿದ್ರು. ಓಕೆ, ಇದು ನೀವು ಹೇಳ್ತಾ ಇರೋದು ನಿಮ್ಮ ಮೋಸ ಆಗಿದೆ ಅಂತ? ಖಂಡಿತ ಮೇಡಮ್, ಅಂದ್ರೆ ತಪ್ಪೇ ಇಲ್ಲ. ಈಗ ನಿಮ್ಮ ಮೇಲೆ ಕಂಪ್ಲೇಂಟ್ ದಾಖಲಾಗಿದೆಯಲ್ಲ, ತಾವು ಈಗ ಏನ್ ಮಾಡ್ತೀರಾ ಇದ್ರ ವಿರುದ್ಧ? ಹೇಗಾಗಿದೆ? ಯಾರು ಕಂಪ್ಲೇಂಟ್ ಮೇಡಮ್ ಮಾಡಿರೋದು? ಶೇಷಾದ್ರಿಪುರಂ ಪೊಲೀಸ್ ಠಾಣೆಯಲ್ಲಿ ಯಾರೊಬ್ರು ಕಂಪ್ಲೇಂಟ್ ಮಾಡಿದ್ದಾರೆ ನಿಮ್ಮ ಫೋಟೋ ಮತ್ತೆ ನಿಮ್ಮ ಸಂಪತ್ತಿನ ಬಗ್ಗೆ? ಖಂಡಿತ ಇಲ್ಲ ಮೇಡಮ್. ಹಂಗೇನ ಕರೆದ್ರೆ ಯಾವಾಗ ಬೇಕಾದ್ರೆ ನಾನು ಫೋನ್ ಇವಾಗ ನೋಡಿ ನಿಮ್ದು ಅನ್ನೋನ್ ನಂಬರ್ ಎತ್ತಿದ್ದೀನಿ. ಯಾವ ಅನ್ನೋನ್ ನಂಬರ್ ಬಂದ್ರೆ ಫೋನ್ ಎತ್ತೀನಿ. ಇವತ್ತಿನ ಕೊನೆ ತನಕ ಫೋನ್ ಎತ್ತೀನಿ. ಕರೆದ್ರೆ ನಾನು ಹೋಗ್ಬಿಟ್ಟು ಅದಕ್ಕೆ ಉತ್ತರ ಕೊಡ್ತೀನಿ ಮೇಡಮ್. ತಾವು ಹಾಗಾದ್ರೆ ಎಲ್ಲಾ ರೀತಿಲೂ ಮಾನಸಿಕವಾಗಿ ಸಿದ್ಧರಾಗಿದ್ದೀರಾ ಇದನ್ನ ಫೇಸ್ ಮಾಡೋದಕ್ಕೆ ಅಂತ? ಖಂಡಿತ ಇಲ್ಲ ಮೇಡಮ್, ಖುಷಿ ಆಗುತ್ತೆ. ಏನಕ್ಕಂದ್ರೆ ಇವ್ರಾಗಿ ಅದ್ ಯಾವ ಆ ಲೆವೆಲ್ ಮೇಲ್ತಾ ಇದ್ರೆ ಅಲ್ಲಿ ಇದ್ದಿದ್ದು ಟೋಟಲ್ ಆಗಿ ಎಲ್ಲ ಸೇರ್ಬಿಟ್ಟು 1.5 ಕೋಟಿ ಇರೋದಿಲ್ಲ. ನಾನು ಟೋಟಲ್ 63 ಲಕ್ಷ ಟ್ಯಾಕ್ಸ್ ಅಂದ್ರೆ 8 ವರ್ಷದಿಂದ ಕಟ್ಕೊಂಡು ಬಂದಿರೋದು. ಅದ್ ಲೆಕ್ಕ ಹಾಕೊಂಡು ಎಷ್ಟೋ ಕೋಟಿ ಆಗುತ್ತೆ. ಅದ್ರಲ್ಲಿ ತಪ್ಪೇನಿದೆ? ದೇವ್ರ ಪೂಜೆ ಮಾಡೋದು ತಪ್ಪು ಅಂತ ಇನ್ನು ಬೇಜಾರಾಗ್ತದೆ ಅಂದ್ರೆ ದೇವ್ರ ಪೂಜೆ ಮಾಡೋದು ತಪ್ಪಾ, ದೇವ್ರ ಪೂಜೆ ಮಾಡೋದು ತಪ್ಪಾ ಅನ್ಸುತ್ತೆ. ಅಲ್ಲ, ದೇವ್ರ ಪೂಜೆ ಮಾಡೋದು ಇದನ್ನ ಯಾರು ಕೂಡ ತಪ್ಪು ಸರಿ ಅಂತ ಹೇಳ್ತಾ ಇಲ್ಲ ಸೂರ್ಯ ಅವರೇ. ಅನುಮಾನಕ್ಕೆ ಕಾರಣ ಆಗಿರೋದು ಅಂತ ಹೇಳ್ತಾ ಇರೋದು. ನಿಮ್ಗೆ ಏನ್ ಅನ್ಸುತ್ತೆ? ನೀವು ಕಂಡವ್ರು ಏನ್ ಅಂತಿದ್ದೀರೋ ಅಂತ ಹೇಳ್ತಿರಲ್ಲ, ನಮ್ಮ ಮನಸ್ಸಿಗೆ ಅನ್ಸಾರ ನಾನು ಹೇಳ್ತಾ ಇರೋದು ಮೇಡಮ್. ಅಲ್ಲ, ಓಕೆ, ನಿಮ್ ಮನಸ್ಸಿಗೆ ಅನ್ಸಿದ್ ನೀವು ಪೂಜೆ ಮಾಡ್ತಾ ಇದ್ದೀರಾ, ನೀವು ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಇದನ್ನ ಪ್ರಶ್ನೆ ಮಾಡೋರು ಕೂಡ ಒಂದಷ್ಟು ಜನ ಇರ್ತಾರೆ. ಅಥವಾ ಕಾನೂನು ಪ್ರಕಾರವಾಗಿ ಕೂಡ ಯಾರು ಬೇಕಾದ್ರೂ ಪ್ರಶ್ನೆ ಮಾಡಬಹುದು. ಇದನ್ನ ಸಂಬಂಧಪಟ್ಟವರು ಖಂಡಿತವಾಗಿ ಕಾನೂನು ಪರವಾಗಿ ಯಾರಿದಾರು, ಯಾರು ಬೇಕಾದ್ರು ಎನಿ ಟೈಮ್ ಆಲ್ 24 ಅವರ್ಸ್ ನಾನು ರೆಡಿ ಇದ್ದೀನಿ. ಏನ್ ಬೇಕಾದ್ರೂ ಮಾಡ್ಬೋದು ಅವ್ರಿಗೆ. ಸೂರ್ಯ ಅವರೇ, ನೀವು ತಮ್ಮ ಅಕೌಂಟ್ ಅಲ್ಲಿ ಎಲ್ಲಾ ದುಡ್ಡನ್ನು ಡ್ರಾ ಮಾಡಿದೀರಾ ಇದಕ್ಕೆ ಪೂಜೆಗೆ? ಖಂಡಿತ ಮೇಡಮ್, ಖಂಡಿತ. ಅಥವಾ ಇನ್ನೂ ಇದೆಯಾ ಅಕೌಂಟ್ ಅಲ್ಲಿ? ಸಾರಿ, ಇನ್ನೂ ಒಂದಷ್ಟು ಇಟ್ಕೊಂಡು ಸ್ವಲ್ಪ ಡ್ರಾ ಮಾಡಿರೋದು ಅಥವಾ ಎಲ್ಲಾನು ಡ್ರಾ ಮಾಡಿ? ಇಲ್ಲ ಮೇಡಮ್, ಎಲ್ಲ ಪೂರ್ತಿ ಡ್ರಾ ಮಾಡ್ಬಿಟ್ಟಿದ್ದೀನಿ. ಪೂಜೆಗೋಸ್ಕರ ಎಲ್ಲಾನು ಡ್ರಾ ಮಾಡಿದ್ದೀನಿ. ವಾಪಸ್ ಹಾಕಿ ಹಾಕ್ತಿದ್ದೀನಿ. ನಮ್ ಖುಷಿ ಮೇಡಮ್, ನಮ್ಗೆ ಅವತ್ತಿನ ಮಾಡಿದೀವಲ್ಲ. ಈಗ ಹಿಂದೆ ದಿನ ಕೇಳ್ತಾರೆ ಎಲ್ಲರೂ, ಏನ್ ಸರಿ ಸರ್ ಹಬ್ಬಜೋರ ಸರ್, ಹೇಗಿದ್ದೀರಾ ಸರ್, ಚೆನ್ನಾಗಿ ಮಾಡ್ತೀರಾ ಸರ್, ನಾವು ಬರ್ತೀವಿ ಸರ್ ನಾಳೆ ಅಂದ್ರು. ಬನ್ನಿ ಸರ್ ಅಂತೀವಿ. ಅಂದ್ರೆ ಇವತ್ತಿಂದ ಅಲ್ಲ, ನಾನ್ ಮಾಡ್ಕೋಬಹುದು 10 ವರ್ಷದಿಂದನೂ ಮಾಡ್ಕೋಬಹುದು ಮೇಡಮ್ ಪೂಜೆನ. ಇದು ಶೋ ಆಫ್ ಅನ್ಸಲ್ವಾ ಸೂರ್ಯ ಅವರೇ ನಿಮ್ಗೆ? ಅದು ನಮ್ ಪರ್ಸನಲ್ ಅಲ್ಲ ಮೇಡಮ್. ಅಲ್ಲ, ಒಂದ್ ಹಂತದಲ್ಲಿ ನಿಮ್ಗೆ ಹಂಗ ಅನ್ಸಲ್ವಾ ಅಂತಂದೆ? ಇಲ್ಲ, ಅದು ನಾವು ಅವಾಗಿಂದ ನಮ್ಮ ಮನೆ ಮಾಡ್ಕೊಂಡಿದೀವಿ. ಇವಾಗ ಒಂದು ಮಂತ್ ಇವಾಗ ಇನ್ನೊಬ್ರು ಏನಾದ್ರು ಗೊತ್ತಾದ್ರೆ ನೋಡಿ, ಹೋದ ವರ್ಷ ಎಲ್ಲ ಮಾಡಿದ್ರೆ, ಆಚೆ ವರ್ಷ ಮಾಡಿದ್ರೆ, ಈ ವರ್ಷ ಏನಾಯ್ತಪ್ಪ, ಏನ್ ಕತೆ ಆಯ್ತಪ್ಪ ಅಂತಾರೆ. ಹಂಗಿದ್ದಾಗ ಏನ್ ಮಾಡಿ ಸಾಲ ಸೋಲ ಮಾಡ್ಬಿಟ್ಟು ಮಾಡ್ಬೇಕು. ಆ ಲೆವೆಲ್ಗೆ ಆಗ್ಬಿಟ್ಟಿದೆ. ಏನಕ್ಕಂದ್ರೆ ಹಳೆ ಕಾಲದಿಂದ ಮಾಡ್ಕೊಂಡ್ ಬಂದ್ಬಿಟ್ಟಿದ್ವಿ ಮೇಡಮ್. ತಪ್ಪಾಗಿ ತಿಳ್ಕೊಬೇಡಿ. ದೇವರಾಣೆವು ನಾವು ಬಹಳ ಕಷ್ಟದಿಂದಲೂ ಬಂದಿದ್ದೀವಿ. ತುಂಬಾ ಒಂದು ರೋಡಲ್ಲಿ ಊಟ ಮಾಡಿದೀವಿ, ಎಲ್ಲಾ ಮಾಡ್ಕೊಂಡು ಇಲ್ಲಿ ಉಳಿಸ್ಕೊಂಡು ಈಗ ಯಾರೊಬ್ಬ ಬ್ರೋಕರ್ಗಳು ನೀವೇ ಗೊತ್ತು, ಒಬ್ಬ ಲೈಬ್ಯಾಂಡ್ ಅಲ್ಲಿ ಹಾಳಾಗಿರ್ತಾನೆ, ಒಬ್ಬ ರೇಸಲ್ಲಿ ಹಾಳಾಗಿರ್ತಾನೆ, ಇನ್ನೊಬ್ಬರು ಒಬ್ಬ ಬುದ್ಧಿವಂತ ಆಗಿ ಮನೆ ತಂದೆ ತಾಯಿ ಜೊತೆ ಸಾಂಪ್ರದಾಯಿಕವಾಗಿ ಪೂಜೆ ಮಾಡ್ತಿ ತಪ್ಪು ಹೋದ್ರೆ ಎಲ್ಲಾರು ಚೆನ್ನಾಗಿಟ್ಟಿದೀವಿ. ಅಕ್ಕ ತಂಗಿರು, ಅಮ್ಮ ಅಪ್ಪ ಬಾವ ಎಲ್ಲಾರು ನಾವೆಲ್ಲ ಎಲ್ಲಾರು ಕಣ್ಗಳೇ ನಮ್ಗೆ. ಅಷ್ಟು ನೀಟಾಗಿ ನಮ್ಮ ಫ್ಯಾಮಿಲಿ ಟೋಟಲ್ ಜಾಯಿಂಟ್ ಫ್ಯಾಮಿಲಿ ನಾವು ಪ್ರಾಣ ಕೊಟ್ಬಿಡ್ತೀವಿ. ಅಷ್ಟು ಚೆನ್ನಾಗಿ ನಮ್ಮ ಮುಂದುವರೆಯಕ್ಕಾಗ್ಲಿ ಅವ್ರು ಮುಂದುವರೆಯಕ್ಕಾಗ್ಲಿ ಎಲ್ಲಾರು ಒಟ್ಟಾರೆ ದುಡಿತೀವಿ ನಾವು. ಅಂದ್ರೆ ಇದೆಲ್ಲವೂ ಕೂಡ ತಾವು ಕಷ್ಟಪಟ್ಟು ದುಡಿದು ಗಳಿಸಿದ ಹಣ ಮತ್ತೆ ಚಿನ್ನಾಭರಣ. 100%. ನಿಮ್ ಕುಟುಂಬದಲ್ಲಿ ಯಾರ್ಯಾರಿದ್ದಾರೆ ಕೇಳ್ಬೋದಾ? ಅಕ್ಕ ಬಾವ, ನಾನು, ನಮ್ಮ ವೈಫು, ಅಮ್ಮ, ತಂದೆ, ಮಕ್ಕಳು ಎಲ್ಲರೂ ಇದೀವಿ. ಇಡೀ ಫ್ಯಾಮಿಲಿಗೆ ದುಡಿಯೋದಂದ್ರೆ ನೀವೇನಾ?
ಇಲ್ಲ ಇಲ್ಲ ಮೇಡಮ್, ನಾನು ದುಡಿತೀನಿ, ನಮ್ಮ ಬಾವ ಅಮ್ಮ ಕೆಲಸಕ್ಕೆ ಇರ್ತಾರೆ, ನಮ್ ತಂದೆ ಏಜ್ ಆಗಿ ಪಾಪ ಡಯಾಬಿಟಿಸ್ ಶುಗರು BP ಎರಡೂ ಇದೆ, ಆದ್ರೂ ರೋಡಲ್ಲಿ ನಿಂತ್ಕೊಂಡು ಮನೆ ಬಿದ್ದೋಗ್ಬಿಟ್ಟಿದ್ರು. ಇಡೀ ಹೆಚ್ಚು ಗೊತ್ತು, ಇಡೀ ಹೆಚ್ಚು ಒಂದು 15 ಜನ ಬಿಲ್ಡಿಂಗ್ ಇಂದ ಕರ್ಕೊಂಡ್ ನಮ್ಮ ಮನೆ ಬಂದ್ಬಿಟ್ಟಿದ್ದಾರೆ. ಬಿಲ್ಡಿಂಗ್ ಹತ್ರ ನಿಂತ್ಕೊಂಡು ಸುಸ್ತಾಗ್ಬಿಟ್ಟಿದ್ದಾರೆ ಪಾಪ. ನಮ್ಮ ಪಾಪ ಇವತ್ತು ಕೂಡ ನಿಂತ್ಕೋತಾರೆ ಬಿಲ್ಡಿಂಗ್ ಹತ್ರ. ನಮ್ಮ ಅಕ್ಕ ಅಂತೂ ಕೇಳಂಗೇ ಇಲ್ಲ ಪಾಪ. ಬೆಳಗಿಂದ ಸಾಯಂಕಾಲದಾಗ ಆ ಲೆಕ್ಕ ಈ ಲೆಕ್ಕ ಅಲ್ಲಿ ಇಲ್ಲಿ 10 ರೂಪಾಯಿ ಉಳ್ಸಕ್ಕೆ 10 ರೂಪಾಯಿ ಉಳ್ಸೋದಕ್ಕೆ ಓಡಾಡಿರ್ತೀವಿ. ಓಕೆ, ಹಾಗಾದ್ರೆ ಇದೆಲ್ಲವೂ ಕೂಡ ತಾವು ಕಷ್ಟಪಟ್ಟು ದುಡಿದು ಸಂಗ್ರಹ ಮಾಡಿ ಇಟ್ಕೊಂಡಂತಹ ಹಣ ಪೂಜೆಗೆ ಅಂತ ಎಲ್ಲವನ್ನು ಡ್ರಾ ಮಾಡಿದೀರಾ? ಖಂಡಿತ ನಿಜ ಮೇಡಮ್. ಈಗ ಇಷ್ಟೊಂದೆಲ್ಲ ಸುದ್ದಿ ಆಗ್ತಾ ಇದೆ ಅಲ್ಲ ಸೂರ್ಯ ಅವರೇ, ತಮ್ಗೆ ಇವಾಗ ಏನಾದ್ರೂ ಹೆಸಿಟೇಷನ್ ಅನ್ನಿಸ್ತಾ ಇದೆಯಾ? ಅಂದ್ರೆ ಫೋಟೋ ವೈರಲ್ ಆಗಬಾರ್ದು ಏನಂದ್ರೆ ಅಲ್ಲ ಏನೋ ತಪ್ಪು ಸರಿ ಪೂಜೆ ಮಾಡೋದಂತ ನಿಲ್ಸಲ್ಲ, ಇದೇ ರೀತಿನೇ ಇದಕ್ಕಿಂತ ಚೆನ್ನಾಗಿ ದೇವ್ರು ಕೊಟ್ರೆ ಮಾಡ್ತೀವಿ. ಕೊಟ್ಟಾಗ ಏನ್ ಮಾಡ್ತೀವಿ, ಮೀಡಿಯಾಗೆ ಫೋನ್ ಗಿನು ಇದು ಫೋಟೋ ಗಿಟ ತೆಗಿಯಕ್ ಬಿಡೋದಿಲ್ಲ, ಪೂಜೆ ಅಂತ ಮಾಡೇ ಮಾಡ್ತೀವಿ. ಅಂದ್ರೆ ತಮ್ಗೊಂದ್ ರೀತಿ ಖುಷಿ ಆಗಿದೆ ಹಾಗಾದ್ರೆ ಇದು? ಇಲ್ಲ ಖುಷಿ ಏನು ಇಲ್ಲ, ಖುಷಿ ಅಂತ ಇಲ್ಲ, ದೇವ್ರ ಪೂಜೆ ಮಾಡೋದು ದುಃಖ ಆಗ್ತಿದೆ. ಇದು ಹಿಂಗೂ ಇದಾರ ಕನ್ನಡದವ್ರು ಹಿಂಗಿದಾರ. ಅವನು ಪೂಜೆ ಮಾಡಿದ್ರೆ ಇನ್ನು ಎಂತೆಂತ ಕೆಲಸ ಮಾಡಿದ್ರೆ ಅವನ 2,000 ಕಂತೆ ಇಟ್ಟಿರ್ತಾನೆ, ಇನ್ನೊಬ್ಬ ಬಂದು ತಲೆ ಮೇಲೆ ಸುಲ್ಕೊಂಡಿರ್ತಾನೆ. ನೀವೊಂದು ಇದ್ರೆ ವಾಟ್ಸ್ಆಪ್ ಮಾಡ್ತೀನಿ ವಿಡಿಯೋಗಳು, ಆ ವಿಡಿಯೋಗಳು ನೋಡ್ರೆ ಒಬ್ಬ ತಮಿಳ್ನಾಡಲ್ಲಿ ಹಾಕೊಂಡು ಮೇಲ್ಗಡೆ ಉಚ್ಚ ಹೋಗ್ತಾ ಇದ್ದಾನೆ. ಅದನ್ನೆಲ್ಲ ಕೇಳೋರಿಲ್ಲ. ನಾನ್ ದೇವ್ರ ಪೂಜೆ ಮಾಡೋದು ತಪ್ಪು ಅಂದ್ರೆ ಏನ್ ಅರ್ಥ ಇದೆ? ಒಂದ್ ನಿಮಿಷ ಸೂರ್ಯ ಅವರೇ, ತಪ್ಪು ಅಂತ ಯಾರು ಹೇಳಿಲ್ಲ, ದಯವಿಟ್ಟು ನೀವು ಅದನ್ನ ವಾಪಸ್ ತಗೊಳ್ಳಿ. ಆ ಮಾತನ್ನ ನಾನು ಹೇಳೋದನ್ನ ದಯವಿಟ್ಟು ಸ್ಪಷ್ಟವಾಗಿ ಕೇಳಿಸ್ಕೊಳ್ಳಿ. ನೀವು ಮಾಡಿರೋ ತಪ್ಪು ಅಂತ ಇಲ್ಲಿ ಯಾರು ಹೇಳಿಲ್ಲ. ತಪ್ಪ ಸರಿನಾ ಅನ್ನುವಂತಹ ಪ್ರಶ್ನೆ ನಡುವಲ್ಲಿ ಈಗ ನಾವು ನಿಮ್ಮ ಹತ್ರ ಕೇಳ್ತಾ ಇರೋದು. ಯಾಕಂತಂದ್ರೆ ಇದು ನಿಮ್ ಕಡೆಯಿಂದನೇ ಸ್ಪಷ್ಟೀಕರಣ ತಗೊಳ್ಳೋದು ಕೂಡ ಅದೇ ಕಾರಣ. ಈಗ ಕಂತೆ ಒಂದ್ ಸ್ವಲ್ಪ ದುಡ್ಡು ಕಂಡ ತಕ್ಷಣ ಎಲ್ರು ಕೂಡ ಕಣ್ಣರಳಿಸಿ ನೋಡೋದು ಸಹಜ, ಗೊತ್ತಾನೆ ನಿಮ್ಗೆ. ಅಂಥದ್ರಲ್ಲಿ ಇಷ್ಟೊಂದು ಕಂತೆ, ಈಗ ನಾವು ರೇಡ್ ಆದಾಗ ನಾವು ನೋಡ್ತಾ ಇದ್ವಿ ಎಷ್ಟೆಷ್ಟು ಸಾಲಲ್ಲಿ ಅಟ್ಟಿ ಹಣ ಇಟ್ಕೊಳ್ಳೋದು, ಕಂತೆ ನೋಡ್ತಿದ್ರು. ನೀವು ನೋಡಿರ್ಬಹುದು ಮೊನ್ನೆ ಆಗಿರುವಂತಹ ಸ್ಟೋರಿಲಿ. ಸೊ ಅದೇ ರೀತಿ ಕಾಣಿಸ್ತಾ ಇದೆ ಅಟ್ಟಿ ಇಟ್ಟಿರೋದು, ಅಂದ್ರೆ ನೀವು ಪೂಜೆಗೆ ಉಪಯೋಗಿಸಿರೋದು ಕರೆಕ್ಟ್. ಬಟ್ ಇಷ್ಟೊಂದು ಹಣ ನೋಡಿದಾಗ ಸಹಜವಾಗಿ ಇದು ಎಲ್ಲಿಂದ, ಇದು ಯಾಕೆ, ಇದು ಯಾವ ಕಾರಣಕ್ಕೆ, ಇದರ ಮೂಲ ಎಲ್ಲಿ, ಇಷ್ಟು ಪ್ರಶ್ನೆಗಳು ಎಲ್ರಿಗೂ ಬರುತ್ತಲ್ವಾ? ಖಂಡಿತ. ನೀವು ಕ್ಯಾಮೆರಾ ಎದುರಾಗಿ ನೀಟಾಗಿ ಝೂಮ್ ಮಾಡಿ ಮೇಡಮ್. ಆಮೇಲೆ ಇದ್ರ ವಿರುದ್ಧ ಕಂಪ್ಲೇಂಟ್ ದಾಖಲಾದಾಗ ಇದು ನಮಗೂ ಕೂಡ ಸುದ್ದಿ ಆಗಿರುತ್ತಲ್ವಾ? ಖಂಡಿತ ನಿಜ ಮೇಡಮ್. ಹಾಗಾಗಿ ನಾವು ನಿಮ್ಮನ್ನೇ ಡೈರೆಕ್ಟ್ ಆಗಿ ತಪ್ಪೇನಿಲ್ಲ ಮೇಡಮ್, ಅದಕ್ಕೋಸ್ಕರ ಕೊಡ್ತಾ ಇದ್ದಲ್ಲ, ದಯವಿಟ್ಟು ಮಾಡಿ ಮೇಡಮ್ ಅಂತ ಕೇಳಿ. ಅಲ್ಲ, ಯಾಕಂದ್ರೆ ಕನ್ನಡಿಗರು ಯಾರು ತಪ್ಪು ಸರಿ ಅಂತ ಯಾರು ಹೇಳಲಿಲ್ಲ. ಆದ್ರೆ ಇದು ಏನು, ಇದು ಯಾಕೆ ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳು ಅವರಿಗೆ ಕಾಡಿರೋದಂತೂ ಸಹಜ. ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಅಂತ ಯಾವ್ದೋ ಒಂದು ಫೇಸ್ಬುಕ್ ಅಲ್ಲಿ ಇದೆ, ಅವರೇ ವೈರಲ್ ಮಾಡ್ತಿರೋದು. ಅವರಂತೂ ಕನ್ನಡದವ್ರು ಪೂಜೆನೇ ಮಾಡಬಾರ್ದು, ಆ ರೀತಿ ಮಾಡಿಬಿಟ್ಟವ್ರು. ಹಾಗಲ್ಲ ಸೂರ್ಯ ಅವರೇ, ಪೂಜೆ ಮಾಡಬಾರ್ದು ಅಂತ ಯಾರು ಹೇಳಲ್ಲ. ಸಾಮಾನ್ಯವಾಗಿ ಎಲ್ಲವೂ ಸಹಜವಾಗಿದ್ರೆ ಯಾರು ಪ್ರಶ್ನೆ ಮಾಡೋದಿಲ್ಲ. ಸ್ವಲ್ಪ ಸ್ಪೆಷಲ್ ಅನ್ಸಿದ್ರೆ, ಸ್ವಲ್ಪ ವಿಚಿತ್ರ ಅನ್ಸಿದ್ರೆ ಪ್ರಶ್ನೆ ಮಾಡೋದು ಸಹಜ ಅಲ್ಲ. ಒಂದ್ ನಿಮಿಷ ಅದು ಸ್ಪೆಷಲ್ ಅನ್ನೋದು ಏನಿದೆ ಮೇಡಮ್, ಅಲ್ಲಿ ಎಷ್ಟಿದೆ ನೀವೇ ಹೇಳಿ. ಓಕೆ ಸೂರ್ಯ ಅವ್ರೆ, ನೀವೇ ಹೇಳಿ ಸ್ಪೆಷಲ್ ಅನ್ನೋದು ಏನಿದೆ ಅಂತ ಕೇಳಿದ್ರೆ. ಒಂದ್ ನಿಮಿಷ ಸೂರ್ಯ ಅವರೇ, ಒಂದ್ ನಿಮಿಷ. ನೀವು ಸ್ಪೆಷಲ್ ಅಂದ್ರೆ ಏನಿದೆ ಅಂತ ಕೇಳಿದ್ರೆ ನೀವೇ ಹೇಳಿ. ಇಷ್ಟೊಂದು ಮೊತ್ತದ ಹಣ ಇಟ್ಟುಕೊಂಡು ಪೂಜೆ ಮಾಡಿರೋರು ಯಾರಿದ್ದಾರೆ? ಸರಿ, ಕರೆಕ್ಟ್ ಅಲ್ವಾ? ಹಾಗಾಗಿ ಸ್ಪೆಷಲ್ ತಾನೇ ಇದು. ಒಂದ್ ನಿಮಿಷ ತಾಳಿ, ನಾನು ಎಲ್ಲಾ ವರ್ಷನೂ ಇದೇ ರೀತಿ ಪೂಜೆ ಮಾಡಿದೀನಿ. ಈ ಕ್ಯಾಮ್ರಾ ತಗೊಂಡು ಝೂಮ್ ಮಾಡಿ, ಕೆಳಗಡೆ ಎಲ್ಲ 100s ಇದೆ. 100s ಅಲ್ಲಿ ನಿಮಗೆ 1 ಲಕ್ಷ 2 ಲಕ್ಷ ಅಂದ್ರೆ ಒಂದು ಮೂಟೆ ತುಂಬುತ್ತೆ. 10 ಲಕ್ಷಕ್ಕೆ ನಿಮಗೆ 3 ಮೂಟೆ ತುಂಬುತ್ತೆ. ಆಯ್ತಾ? ಒಂದ್ ನಿಮಿಷ ಮೇಲ್ಗಡೆ ನೋಡಿ, ಅದು 500s ಇದೆ, ಸೈಡ್ ಅಲ್ಲಿ 2000s ಇದೆ. ದುಡ್ಡು ಇಲ್ಲ ಅನ್ನೋ ಕಾರಣಕ್ಕೆ ಅದು ಡಿಮಾಲಿಷನ್ ಆಗಿ ಈ ಕಾರಣಕ್ಕೋಸ್ಕರ 2000 ಇಟ್ಟಿಲ್ಲ ಯಾರು. ಏನಕ್ಕೆ ದುಡ್ಡು ಇರಲಿಲ್ಲ ಅಲ್ಲಿ ಇಟ್ಟದೆಲ್ಲ ಕೆಳಗಡೆ ನೋಡಿ, ನೀಟಾಗಿ ಝೂಮ್ ಮಾಡಿ, ನೀಟಾಗಿ ಗೊತ್ತಾಗುತ್ತೆ ಅದೆಲ್ಲ 100s. ಆಯ್ತಾ? ಇನ್ನು ಸ್ವಲ್ಪ ಮೇಲ್ಗಡೆ ನೋಡಿ, ಮೇಲ್ಗಡೆ 500s ಇಟ್ಟಿದೀವಿ. ಏನ ನಾವು ಖುಷಿ ಫ್ಯಾಮಿಲಿ ಎಲ್ಲ ಒಳ್ಳೇದಾಗ್ಲಿ ಅಂತ ಮಾಡಿರ್ತೀವಿ ಹೊತ್ತು, ಇದನ್ನ ಹೋಗ್ಬಿಟ್ಟು ಕೆಟ್ಟ ರೀತಿಲಿ ಈ ತರ ಜನ ಇರ್ತಾರೆ, ವೈರಲ್ ಮಾಡ್ತಾರೆ ಅಂತ ಯಾರಿಗೂ ಗೊತ್ತಿರ್ತದೆ. ಓಕೆ ಸೂರ್ಯ ಅವರೇ, ನಾನು ಹೇಳ್ತಾ ಇರೋದು ಇಷ್ಟೇ. ಸ್ಪೆಷಲ್ ಅಂತ ನೀವು ಯಾಕೆ ಅಂತ ಕೇಳಿದ್ರಲ್ವಾ, ಅದಕ್ಕೆ ನಾನು ಕೇಳ್ತಾ ಇರೋದು. ಏನಂತಂದ್ರೆ ಸ್ವಲ್ಪ ನೋಟ್ ಇಟ್ರೆ, ಸ್ವಲ್ಪ ಚಿನ್ನಾಭರಣ ಇಟ್ರೆ ಯಾರನ್ನು ತುಂಬಾ ವಿಶೇಷ ಅಂತ ಅನ್ಕೊಳ್ಳಲ್ಲ. ಆದ್ರೆ ಈ ರೀತಿ ಸಿಕ್ಕಿರೋದು ತುಂಬಾ ಅಪರೂಪ ಅಲ್ವಾ? ಈ ರೀತಿ ನಮಗೆ ಒಬ್ಬ ವ್ಯಕ್ತಿ ನಮಗೆ ಗೊತ್ತಿರ್ಬೋದು, ಚಿನ್ನದ ಅಂಗಿ ಹೊಲಿಸ್ಕೊಂಡು ಒಬ್ಬ ವ್ಯಕ್ತಿ ಇದ್ದ ಗುಜರಾತ್ ನಲ್ಲಿ, ಚಿನ್ನದ ವ್ಯಾಪಾರಿ. ಅದ್ ಯಾಕೆ ಸುದ್ದಿ ಆಯ್ತು ಹೇಳಿ? ಅಷ್ಟೊಂದು ಮೊತ್ತದ ಚಿನ್ನವನ್ನ ಮೈ ಮೇಲೆ ಹಾಕೊಳ್ಳೋರು ಯಾರಿದ್ದಾರೆ ಅನ್ನೋ ಕಾರಣಕ್ಕೆ, ಕರೆಕ್ಟ್ ತಾನೆ? ಅದೇ ರೀತಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇಷ್ಟೊಂದು ಮೊತ್ತದ ಹಣ ಇಟ್ಕೊಂಡು ಪೂಜೆ ಮಾಡೋದು, ಚಿನ್ನ ಇಟ್ಕೊಂಡು ಪೂಜೆ ಮಾಡೋದು ಸ್ಪೆಷಲ್ ಅಲ್ವಾ ಮೇಡಮ್? ಯೂಟ್ಯೂಬ್ ಅಲ್ಲಿ ಯಾವ್ದ್ರೆಲ್ಲ ಹಾಕ್ಬಿಟ್ಟು ಗೂಗಲ್ ಅಲ್ಲಿ ಸರ್ಚ್ ಅಂತ ಹೋಗ್ಬಿಟ್ಟು ಫೇಕ್ ನೋಟ್ಸ್ ಇಲ್ಲ ರಿಯಲ್ ನೋಟ್ಸ್ ಇಲ್ಲ ಇದು ಅಂತ ಹಾಕಿದ್ರೆ, ಪೂಜೆದ ಅಂತ ಹಾಕಿದ್ರೆ ಇಲ್ಲ ಈ ತರ 10 ವಿಡಿಯೋ ಬರುತ್ತೆ. ಇದು ನಂಗೆ ಆಗ್ದಿರೋರು ಉದ್ದೇಶಪೂರ್ವಕವಾಗಿ ಮಾಡಿದಾರೆ ಹೊರತು ನಂದೇನ ಅಲ್ಲಿ ಇರೋದು 20 ಲಕ್ಷ 30 ಲಕ್ಷ 40 ಲಕ್ಷ ಇದೇನಲ್ಲ. ಅದನ್ನ ದೊಡ್ಡ ಸುದ್ದಿ ಮಾಡ್ತಾ ಇರೋದು ನಂಗೆ ಆಗ್ದಿರೋರು. ಪಾಪ ಮಾಡಿದಾರೆ, ಪಾಪ ದೇವ್ರು ಒಳ್ಳೇದ್ ಮಾಡ್ಲಿ. ಅದನ್ನ ಏನ್ ಆಗಿರೋರೋ ಎಲ್ಲ ಬೈ ಮಿಸ್ಟೇಕ್ ಆಯ್ತೋ ಗೊತ್ತಿಲ್ಲ, ಆಗೋದಂತೂ ಆಗಿದೆ. ಅದ್ರಲ್ಲಿ ಏನ್ ಕಾನೂನು ಬೈರ ಅಂತ ಯಾವ್ದು ಮಾಡಿಲ್ಲ ಮೇಡಮ್. ಓಕೆ ಓಕೆ. ಅಲ್ಲ, ತಾವು ಫೋಟೋ ಪೋಸ್ ಕೊಟ್ಟಿರೋದು ಕೂಡ ಒಂದು ಕಾರಣ ನಗ್ತಾ ಮಾಡಿದೀವಿ, ನಗ್ತಾ ಫ್ಯಾಮಿಲಿ ಜೊತೆ ಮಾಡಿದೀವಿ, ಅಪ್ಪ ಅಮ್ಮಂದ್ರ ಜೊತೆ ಮಾಡಿದೀವಿ, ಅಪ್ಪನ ಜೊತೆ ಕೈ ಮೇಲೆ ಕೈ ಹಾಕೊಂಡಿದೀವಿ, ಇದಾಕೊಂಡಿದೀವಿ, ಅವ್ರ ಆಶೀರ್ವಾದ ತಗೊಂಡಿದೀವಿ, ಅಷ್ಟು ಬಿಟ್ರೆ ಇನ್ನೇನ್ ಬೇರೆ ಏನು ಮಾಡಿಲ್ಲ ಅದ್ರಲ್ಲಿ. ಈಗ ನಿಮ್ಮನ್ನ ಇದಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಪ್ರಶ್ನೆ ಮಾಡಿದ್ರು ಸೂರ್ಯ ಅವರೇ? ಯಾರು ನಂಗೆ ಪ್ರಶ್ನೆ ಮಾಡೋದು ಬರೀ ಮೀಡಿಯಾರು. ಬೆಳಗ್ಗೆಯಿಂದ ಬರೀ ಮೀಡಿಯಾ ಫೋನೇ ರಿಸೀವ್ ಮಾಡೋದಾಗ್ಬಿಟ್ಟಿದೆ. ಅಲ್ಲ, ಈಗ IT ಡಿಪಾರ್ಟ್ಮೆಂಟ್ ಅವ್ರು ಯಾರು ಬಂದಿಲ್ಲ, ಅವರು ಕೂಡ ಪೂಜೆಗೆ ಬಂದಿರ್ತಾರೆ ಮೇಡಮ್. ನಾವ್ ಯಾರಿಗೂ ಐಡೆಂಟಿಫಿಕ್ ಮಾಡೇನು ಮಾಡಿಲ್ಲ ಮೇಡಮ್. ಪ್ರತಿಯೊಬ್ರು ಗೊತ್ತು ನಾವು ಪೂಜೆ ಮಾಡ್ತೀವಿ ಅಂತ.
ಹಾಗಾದ್ರೆ ತಮ್ಮ ಕಡೆಯಿಂದ ಏನು ಇದ್ರ ಬಗ್ಗೆ ಖಂಡಿತ ಏನಿಲ್ಲ ಇಲ್ಲಿಗಲ್ ಅಂತ ಯಾವ್ದು ಇಲ್ಲ. ಅಷ್ಟು ತಲೆ ಕೆಡ್ಸ್ಕೊಳ್ಳೋಂತ ವಿಚಾರ ಏನಿಲ್ಲ. ಅಷ್ಟೇ ಇವಾಗ ಟೋಟಲ್ ಆಗಿ ಎಲ್ಲ ಸೇರಿ 1 ಕೋಟಿ ಇರ್ಬೋದು, ಇಲ್ಲ 1 ಕೋಟಿ ಟ್ಯಾಕ್ಸ್ ಬರ್ತಿಲ್ಲ ಅಂತ ಏನಿಲ್ಲ. ದಯವಿಟ್ಟು ಖಂಡಿತ ಕಾನೂನ್ಗಿಂತ ಜಾಸ್ತಿನೇ ಮಾಡಿದೀವಿ. ಆಮೇಲೆ ಯಾವ್ದು ನಾವು ಇವತ್ತು ಐಡೆಂಟಿಫೈ ಮಾಡೋರು ಅಲ್ಲ. ಆದ್ರೆ ಸೂರ್ಯ ಅವರೇ, ಈ ರೀತಿ ಚಿನ್ನ ಮತ್ತೆ ಹಣವನ್ನ ಈ ರೀತಿ ಪ್ರದರ್ಶನ ಮಾಡೋದು, ಫೋಟೋಗೆ ತೋರಿಸೋದು, ಇಷ್ಟೊಂದು ಮೊತ್ತದ ಹಣವನ್ನ ನನ್ನ ಹತ್ರ ಇದೆ ಅಂತ ತೋರಿಸ್ಕೊಳ್ಳೋದು ಸ್ವಲ್ಪ ಸ್ಪೆಷಲ್ ಅನ್ಸತ್ತಲ್ವಾ? ಅಂದ್ರೆ ನಿಮ್ ಪ್ರಕಾರ ಏನಾಗುತ್ತೆ, ಅದು ಆಗಿದ ಕೆಲವೊಂದು ಇದೆಲ್ಲ ಆಗಿರೋದು ಏನ್ ಮಾಡಕ್ಕೆ ಆಗೋಗ್ಬಿಟ್ಟಿದೆ. ನಮ್ಗದ್ ಖುಷಿ ಮೇಡಮ್. ಅದು ಹೇಳಿದ್ನಲ್ಲ, ನೀವ್ ಹೇಳಿದ್ರೆ ಅಂತ ಇನ್ನೊಬ್ರು ಖುಷಿ ಆಗಿದೆ. ಹಾಗಾದ್ರೆ ಸರಿ ಮೇಡಮ್, ಇಷ್ಟೆಲ್ಲ ಸುದ್ದಿ ಆಗಿರೋದು ನಿಮ್ಗೆ ಖುಷಿ ಆಗಿದೆ ಹಾಗಾದ್ರೆ? ಎಲ್ಲರೂ ನಿಮ್ ಕಡೆ ಖುಷಿ ಆಗಿದೆ, ದುಃಖ ಆಗಿದೆ ಅಂತೆಲ್ಲ ಮೇಡಮ್. ಪೂಜೆ ಮಾಡಿದ್ ತಪ್ಪಾಗಿದೆ ಅನ್ಸುತ್ತೆ. ಯಾಕಂದ್ರೆ ಆಗದಿರೋದು ಕನ್ನಡದವ್ರು ಇದು ಮಾಡಿ ಪೂಜೆ ಮಾಡಿದೀವಿ, ಅಲ್ಲಿ ಬೇರೆದ್ ಮಾಡಿಲ್ಲ. ಇವಾಗ ಹೇಳಿದ್ನಲ್ಲ, ಇನ್ನೊಂದು ಇದ್ರೆ ನೀವು ವಾಟ್ಸ್ಆಪ್ ನಂಬರ್ ಕೊಡಿ, ವಿಡಿಯೋ ಕಳಿಸ್ತೀನಿ. ಎಷ್ಟು ಕೆಟ್ಟದಾಗ ಮಾಡಿದಾರೆ ದುಡ್ಡುಗಳ ಬಗ್ಗೆ ಅಂದ್ರೆ ಆತರ ಮಾಡಿದಾರೆ ಲಕ್ಷ್ಮಿನ. ನಾವ್ ಆ ರೀತಿ ಯಾವ್ದು ಮಾಡಿಲ್ಲ. ಲಕ್ಷ್ಮಿನ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿದೀವಿ. ಇಲ್ಲಿ ಪೂಜೆ ಮಾಡಿರೋದಲ್ಲ ಸೂರ್ಯ ಅವರೇ ಈ ಪ್ರಶ್ನೆ ಮಾಡ್ತಿರೋದು, ಅದ್ರ ಎದುರಿಟ್ಟಿರುವಂತ ಹಣ ಮತ್ತೆ ಚಿನ್ನ ಅಷ್ಟೇ. ಹೌದು ಮೇಡಮ್, ನಾವು ಇವತ್ತಿಂದ ಮಾಡ್ತಿಲ್ಲ ಮೇಡಮ್, 10 ವರ್ಷದಿಂದ ಮಾಡ್ಕೊಂಡ್ ಬಂದಿದ್ದೀವಿ. ಈಗ ನೀವ್ ಹೇಳಿದ್ರಿ ಅಂತ ಏನಾದ್ರು ನಿಲ್ಸಕ್ಕಂತೂ ಆಗೋದಿಲ್ಲ. ಅಲ್ಲ, ನೀವು ನಿಲ್ಲಿಸ್ಬೇಕಂತ ನಾವು ಹೇಳ್ತಾನೂ ಇಲ್ಲ. ನಾವು ನಿಮ್ಮ ಡಿಸಿಷನ್ ಮೇಲೆ ಯಾವುದೇ ಒತ್ತಡವನ್ನ ಹೇಳ್ತಾ ಇಲ್ಲ. ನಮಗೆ ಇದು ಕುತೂಹಲದ ಕೇಂದ್ರ ಬಿಂದು. ಈ ದುಡ್ಡು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಬಟ್ ನಮಗೆ ಕುತೂಹಲ ಇಲ್ಲ. ನಾವು ಹೇಳಿದ್ವಿ 10 ವರ್ಷದಿಂದ ಮಾಡ್ಕೊಂಡೇ ಬಂದಿದ್ದೀವಿ ಅದು. ಓಕೆ, ಈಗ ಸೂರ್ಯ ಅವರೇ, ನೆಕ್ಸ್ಟ್ ಈಗ ಬರೋ ವರ್ಷನೂ ಇದೇ ಪ್ಲಾನ್ ನಿಮ್ದು ಹಾಗಾದ್ರೆ? ಖಂಡಿತ ಮಾಡ್ತೀವಿ ಮೇಡಮ್. ಅವಾಗ ಇನ್ನೊಂದಷ್ಟು ಜಾಸ್ತಿ ಆಗಿರುತ್ತೆ ದುಡ್ಡು ಅನ್ಸುತ್ತೆ. ಏನೋ ನಿಮ್ಮ ಆಶೀರ್ವಾದ, ದೇವರ ಆಶೀರ್ವಾದದಿಂದ ಇದ್ರೆ, ನಮ್ಮ ತಾಯಿ ಆಶೀರ್ವಾದ ಇದ್ರೆ ಏನೋ ಒಂದು ಮಾಡ್ತೀವಿ ಮೇಡಮ್. ಓಕೆ ಸೂರ್ಯ ಅವರೇ, ಈಗ ಇದಕ್ಕೆ ಸಂಬಂಧಪಟ್ಟಂತ ತಾವು ಹೇಳಿದ್ರಿ ಬ್ಯಾಂಕಿಂದ ಡ್ರಾ ಮಾಡಿರೋದಕ್ಕೆಲ್ಲ ದಾಖಲೆಗಳೆಲ್ಲವೂ ಇದೆ ಅಂತ. ಬಹುಶಃ ಯಾರು ಇದಕ್ಕೆ ಸಂಬಂಧಪಟ್ಟವ್ರು ಯಾರು ಕೇಳಿದ್ರು ನೀವು ಇದಕ್ಕೆ ಕೊಡೋಕೆ ರೆಡಿ ಇದೀರ ಅನ್ಸುತ್ತಲ್ವಾ? ಬೇರೆ ಟಿವಿ ನೋಡಿದ್ರೆ ಅದ್ರಲ್ಲಿ ತೋರಿಸ್ತಾ ಇದ್ದಾರೆ, ಹಾಕೋದಕ್ಕೆ ವಿತ್ ಫೋಟೋ ತೋರಿಸ್ತಾ ಇದ್ದಾರೆ. ನಿಮ್ದು ವಾಟ್ಸ್ಆಪ್ ನಂಬರ್ ಕೊಟ್ಟರೆ ಮಾಡ್ಬಿಡ್ತೀನಿ ಇಮಿಡಿಯೇಟ್ ವಿತ್ ಇನ್ ನೋ ಟೈಮ್. ಎಲ್ಲವೂ ರೆಡಿ ಮಾಡಿ ಇಟ್ಕೊಂಡಿದ್ದೀರಾ ಹಾಗಾದ್ರೆ? ಅಲ್ಲ, ಈ ರೀತಿ ಆಗುತ್ತೆ ಅಂದ್ರೆ ಈ ರೀತಿ ಅಂದ್ರೆ 3ನೇ ತಾರೀಕೆ ರೆಡಿ ಐತೆ ಮೇಡಮ್. ಹಿಂಗ ಆಗುತ್ತೆ ಅಂತಲ್ಲ, ನಾವು ಡ್ರಾ ಮಾಡೋದಕ್ಕೆ ಒಂದು ತಗೊಂಡಿರ್ತೀವಲ್ಲ, ಅಂದ್ರೆ ನಾನು ಕಾನೂನುಬದ್ಧವಾಗಿ ಎಲ್ಲ ಮಾಡಿದೀವಿ, ಬಿಟ್ಟು ಯಾವ್ದು ಮಾಡಿಲ್ಲ ಮೇಡಮ್. ಇದು ಎಷ್ಟು ದಿನ ಈ ರೀತಿ ಇಟ್ಟಿರ್ತೀರಾ ನೀವು ಲಕ್ಷ್ಮಿ ಎದುರುಗಡೆ ಇದನ್ನ? ಒಂದೇ ದಿನ ಮೇಡಮ್. ಓಕೆ, ಮುಂಚೆ ದಿವಸ ತರ್ತೀರಾ, ಪೂಜೆ ದಿನ ಇಟ್ಟಿರ್ತೀರಾ, ಮರು ದಿವಸ ತಗೊಂಡು ಹೋಗ್ತೀರಾ? ಖಂಡಿತ ನಿಜ ಮೇಡಮ್. ಓಕೆ, ಚಿನ್ನಗಳು ಕೂಡ ಅಷ್ಟೇ ಬ್ಯಾಂಕಲ್ಲಿ ಇಡ್ತೀರಾ ನೀವು? ಎಲ್ಲಾನು ಬ್ಯಾಂಕಲ್ಲಿ ಇಡ್ತೀವಿ. ನೀವು ಈ ಪೂಜೆಗೆ ತುಂಬಾ ಜನ ನೆಂಟರೆಲ್ಲ ಬಂದಿರ್ತಾರಲ್ವಾ? ಹೌದು, ಫ್ಯಾಮಿಲಿ ಎಲ್ಲರೂ ಬರ್ತೀವಿ ನಾವು, ಎಲ್ಲರೂ ಬರ್ತಾರೆ. ಎಷ್ಟು 100 ಜನ ಸೇರಿರ್ತಾರ ಪೂಜೆಗೆ? ಇನ್ನೂ ಜಾಸ್ತಿನೇ ಇರ್ಬೋದು ಮೇಡಮ್. ಸಾಯಂಕಾಲ ಅಷ್ಟೊತ್ತು ತುಂಬಾ ಜನ ಆಗ್ತಾರೆ, ಬಟ್ ನಾನು ಸ್ವಲ್ಪ ಬಿಸಿ ಇರೋದ್ರಿಂದ ಹೊರಗಡೆ. ಯಾರು ನಿಮ್ಮನ್ನ ಕೇಳಿಲ್ವಾ ಏನಕ್ಕೆ ಇಷ್ಟೊಂದು ಇಟ್ಟಿದ್ದೀರಾ? ಇಲ್ಲ ಇಲ್ಲ, ಏನಕ್ಕೆ ಎಲ್ಲರೂ ಗೊತ್ತಿರೋದು, ಎಲ್ಲ ರೆಗ್ಯುಲರ್ ಬರೋರೆ. ಯಾರು ಸ್ಪೆಷಲ್ ಅಂತ ಅವತ್ತು ಯಾರು ಬಂದಿಲ್ಲ. ನಿಮ್ ತಂದೆಯವರು ಇದಕ್ಕೆ ಓಕೆ ಅಂತಂದ್ರ ಈ ರೀತಿ ಹಣ ಇಟ್ಟು ಪೂಜೆ ಮಾಡೋದು? ನಮ್ ತಂದೆಗೆ ಇನ್ನೋಸೆಂಟ್ ಮೇಡಮ್ ಅಂತ, ಇನ್ನೋಸೆಂಟ್ ಅವರೆಲ್ಲ ಬರೀ ಆರ್ಥೋಡಾಕ್ಸ್, ಬರೀ ದೇವ್ರು ಇದು ಅಂತ ಹೇಳ್ತಾರೆ. ಅದ್ರಲ್ಲಿ ಏನೋ ನಾವು ಒಬ್ಬ ಮಾಡ್ತೀವಿ, ಏನು ಮಾಡಿದೀವಿ ಅಷ್ಟೇ. ಇದು ಏನ್ ನಂಬಿಕೆ ಸೂರ್ಯ ಅವರೇ? ಹಿಂಗಿಟ್ರೆ ಹಣ ಡಬಲ್ ಆಗುತ್ತೆ ಅಂತನಾ? ಹಂಗಾಗಿದ್ರೆ ಇನ್ನೂ ಜಾಸ್ತಿ ಇಟ್ಬಿಡ್ತಿದ್ದೆ ಮೇಡಮ್. ಇರೋದು ಸಾಲ ಫಲ ಎಲ್ಲ ಮಾಡ್ಕೊಂಡು ಇಟ್ಬಿಡ್ತಿದ್ದೆ. ಅಲ್ಲ ಅಲ್ಲ, ಈ ರೀತಿ ದೇವ್ರ ಎದುರುಗಡೆ ಹಣ ಇಲ್ಲ ಮೇಡಮ್, ಅವತ್ತಿಂದ ಮಾಡ್ಕೊ ಬಂದ್ಬಿಟ್ಟಿದೀವಿ. ಈಗ ಹೇಳಿದ್ರಲ್ಲ, ಅದೇನೋ ಮಾಡ್ಕೊ ಬಂದಿದ್ವಿ, ಮಾಡೋದ್ ನಿಲ್ಸಕ್ಕಾಗಲ್ಲ ಅಂತ ಮಾಡಿದ್ವಿ. ಅಲ್ಲ, ಯಾಕಂದ್ರೆ ವರಮಹಾಲಕ್ಷ್ಮಿ ಹಬ್ಬ ದಿನ ದೇವ್ರ ಎದುರುಗಡೆ ಹಣ ಇಡ್ಬೇಕಂತ ಹೇಳ್ತಾರಲ್ವಾ? ಸೊ ಹೌದು ಮೇಡಮ್, ಎಲ್ಲ ಹೇಳ್ತಾರೆ, ಬಟ್ ಡಬಲ್ ಆಗುತ್ತೆ ಅಂದ್ರೆ ನಿಜವಾಗ್ಲೂ ಎಲ್ಲಾರು ಇನ್ನೊಬ್ರು ಸಾಲನ ಪಾಲನ ಎಲ್ಲ ತಂತ ಅವ್ರ ಸಾಲನೇ ಕೊಡಲ್ಲ ಅನ್ಸುತ್ತೆ ಯಾರು ನಾವಾಗ. ಅಲ್ಲ, ನೀವ್ ಹೇಳಿದ್ರಲ್ಲ ನಿಮ್ ಸಂಪ್ರದಾಯ 10 ವರ್ಷದಿಂದ ಮಾಡ್ತಿರೋದು, ಯಾಕಂದ್ರೆ ನೀವೇ ಹುಟ್ಟು ಹಾಕಿರೋ ಸಂಪ್ರದಾಯ ಅನ್ಕೋತೀನಿ ನಾನು. ನೀವು ಮನೆಯವ್ರು ಮಾಡೋದಕ್ಕಿಂತ ನಮ್ಮ ಮನೇಲಿ ನಾವೇ ಹುಟ್ಟು ಹಾಕಿರೋದು ಮೇಡಮ್ ಅಲ್ವಾ? ಅಂದ್ರೆ ಇದ್ರ ಯಾರಾದ್ರೂ ಜ್ಯೋತಿಷಿಗಳು ಯಾರಾದ್ರೂ ನಿಮ್ಗೆ ಸಲಹೆ ಕೊಟ್ರ? ಇಲ್ಲ ಮೇಡಮ್, ಅದೆಲ್ಲ ಏನೂ ಇಲ್ಲ, ಹಂಗಲ್ಲ ಏನಿಲ್ಲ. ಅಂದ್ರೆ ನಿಮ್ಗೆ ಸುಮ್ನೆ ಇದ್ದಕ್ಕಿದ್ದಂಗೆ ಯೋಚನೆ ಬಂತ ಈ ರೀತಿ? ಇಲ್ಲ ಮೇಡಮ್, ಮಗುವಿಂದ ಅದೇ ಹೇಳಿದ್ನಲ್ಲ, 10 ವರ್ಷದಿಂದ ಮಾಡ್ಕೊ ಬರ್ತೀವಿ, ಮಾಡ್ಕೊಂಡೇ ಬರ್ತಾರೆ. ಅದೇ ಇದು ಬಿಗಿನ್ ಆಗಿದೆ ಹೆಂಗೆ ಅಂತ 10 ವರ್ಷದಿಂದ? ಏನ ಖುಷಿ ಮೇಡಮ್ ಅಷ್ಟೇನೆ. ಅಲ್ಲ, 10 ವರ್ಷದ ಹಿಂದೆ ನೀವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ರೀತಿ ಹಣ ಇಡ್ಬೇಕು, ಚಿನ್ನಾಭರಣ ಇಟ್ಟು ಪೂಜೆ ಮಾಡ್ಬೇಕು ಅಂತ ನಿಮಗೆ ತಲೆಗೆ ಯೋಚನೆ ಬಂದಿರೋದು ಹೆಂಗೆ ಅಂತ? ಹೆಂಗ ಬಂದಿದೆ ಮೇಡಮ್, ಬಂದ್ಬಿಟ್ಟಿದೆ. ಏನಾದ್ರು ಒಂದು ಕನಸು ಬಿತ್ತ ಅಥವಾ ಯಾರಾದ್ರೂ ಹೇಳಿದ್ರಾ ಅಥವಾ ಜಾತಕ ನೋಡಿ ಏನಾದ್ರು ಡಿಸೈಡ್ ಮಾಡಿದ್ರಾ? ಕನಸು ನನ್ಸು ಶಾಸ್ತ್ರ ಏನೂ ಇಲ್ಲ, ನಮ್ ಖುಷಿ ಮೇಡಮ್ ಅಷ್ಟೇ. ಸೊ ನಿಮ್ಗೆ ಇದ್ದಕ್ಕಿದ್ದಂಗೆ ಅನ್ನಿಸ್ಬಿಡ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ರೀತಿ ಪೂಜೆ ಮಾಡ್ಬೇಕು? ಮೇಡಮ್ 10 ವರ್ಷದಿಂದ ಮಾಡ್ಕೊ ಬರ್ತಾರೆ. ಅದೇ 10 ವರ್ಷದ ಹಿಂದೆ ನಾನು ಕೇಳ್ತಾ ಇರೋದು, ಇದು ಆರಂಭ ಆಗಿದ್ದು ಹೆಂಗೆ ಅಂತ ಈ ಸಂಪ್ರದಾಯ? ಆರಂಭ ಇದ್ದಾಗ ಫ್ರೆಂಡ್ ಸರ್ಕಲ್ ಅಲ್ಲಿ ಎಲ್ಲಾರು ಅವ್ರ ಮೇಲೆ ಇಡ್ತಿರು, ಇವ್ರ ಮೇಲೆ ಇಡ್ತಿರಲ್ಲ, ಅದ್ ನೋಡ್ಕೊಳ್ಳೋದು ನಾವು ಸ್ವಲ್ಪ ಇಡೋದು, ಹಂಗೆ ಇಡೋದು ಹಂಗೆ ಇಟ್ಕೊಂಡೇ ಬಂದು ಪೂಜೆ ಮಾಡ್ಕೊಂಡೇ ಬಂದು ಅಷ್ಟೇ, ಹೊತ್ತು ಬೇರೆ ಏನು. ಅವಾಗ್ಲೂ ಪ್ರತಿ ಬಾರಿನೂ 10 ವರ್ಷದಿಂದ ಎಲ್ಲ ಅಮೌಂಟ್ ಡ್ರಾ ಮಾಡಿ ಈ ರೀತಿ ಪೂಜೆ ಮಾಡಿ ವಾಪಸ್ ಬ್ಯಾಂಕ್ ಹಾಕ್ತಿದ್ರ? ಹೌದು ಮೇಡಮ್, ಹೌದು, ಎಲ್ಲಾ ದಿನ ಹಂಗೆ ಮಾಡಿದ್ವಿ. ಓಕೆ, ಹಾಗೆ ಮಾಡಿದಕ್ಕೆ ನಿಮ್ಗೆ ಒಳ್ಳೇದಾಗಿದೆ ಅನ್ಸತ್ತಲ್ವಾ? ಹಂಗೇನ್ ಗೊತ್ತಿಲ್ಲ ಮೇಡಮ್, ನಾವು ಮಾಡೋ ಒಳ್ಳೆತನಕ್ಕೆ ಒಳ್ಳೇದಾಗಿರುತ್ತೆ ಮೇಡಮ್. ಅಲ್ಲ, ಅಂದ್ರೆ 10 ವರ್ಷದ ಹಿಂದೆಗೂ ಈಗ ನೀವು ಸಂಪತ್ತಿಡೋದಕ್ಕೂ ತುಂಬಾ ವ್ಯತ್ಯಾಸ ಇರಬಹುದು ಅನ್ಕೊಂಡಿದ್ದೀನಿ ನಾನು. ಇಲ್ಲ ಮೇಡಮ್, ಎಲ್ಲಾ ದಿನ ಕಷ್ಟ ಆಗ್ತಲ್ಲ ಮೇಡಮ್. ಬೆಳಗ್ಗೆ ಅಂದ್ರೆ ಅವಾಗ್ಲೂ 73 ಲಕ್ಷ ಇವಾಗ್ಲೂ 73 ಲಕ್ಷ ಅದೇ? ಇಲ್ಲ ಮೇಡಮ್, ಅವಾಗ 10 ಲಕ್ಷ ಜಾಸ್ತಿ ದೊಡ್ಡದಿತ್ತಲ್ಲ ಮೇಡಮ್. 5 ಲಕ್ಷ 10 ಲಕ್ಷ ಜಾಸ್ತಿ ಇತ್ತು. ಬೆಳಿತಾ 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 ಜಾಸ್ತಿನೇ ಆಗಿದೆ, ಹೊತ್ತು ಕಮ್ಮಿ ಯಾವತ್ತೂ ಮಾಡಿಲ್ಲ. ಸೊ ವರ್ಷಕ್ಕೆ ಜಾಸ್ತಿ ಮಾಡ್ತಾ ಹೋಗ್ತಿದ್ರ ಈ ರೀತಿ ಪೂಜೆ ಮಾಡ್ಕೊಂಡು? ಹೌದು ಮೇಡಮ್, ಈ ಸರಿ ನಿಮ್ಮ ಆಶೀರ್ವಾದದಿಂದ ಮತ್ತೆ ಆಗ್ಬೇಕಷ್ಟೇ. ಏನು? ನಿಮ್ಮ ಆಶೀರ್ವಾದ, ದೊಡ್ಡವರ ಆಶೀರ್ವಾದದಿಂದ ಹೇಳಿದ್ನಲ್ಲ ಮೇಡಮ್ ಅವಾಗ್ಲೇ.
ಓಕೆ ಬಟ್ ಇದು ಈಗ ಎಲ್ಲರೂ ಕೂಡ ಇದು ಏನಿದು ಅಂತಾನೆ ನೋಡೋ ತರ ಆಗೋಯ್ತಲ್ಲ ಸೂರ್ಯ ಅದೇ ತಪ್ಪಾಗಿದೆ ಮೇಡಮ್, ಏನೋ ತಪ್ಪು ಮಾಡಿದ್ದಾರೆ. ಅದು ಈ ದಿವಸಕ್ಕೆ ನೆಕ್ಸ್ಟ್ ಸರಿ ಮಾಡ್ಬೇಕಾದ್ರೆ ಹೇಳಿದ್ವಲ್ಲ ಮೀಡಿಯಾ ಫೋಟೋ ಗೀಟೋ ಯಾವ್ದು ಇಲ್ದ್ರೆ ನೋಡ್ಕೋತೀವಿ ಮೇಡಮ್. ಓಕೆ ಈಗ ತಮ್ಮ ಮನೆಯವ್ರು ಏನ್ ಹೇಳ್ತಾ ಇದಾರೆ ಈ ರೀತಿ ಫೋಟೋ ವೈರಲ್ ಆಗಿರೋದಕ್ಕೆ? ನಮ್ಮ ಅಪ್ಪ ಅಮ್ಮ ಎಷ್ಟು ಇನ್ನೋಸೆಂಟ್ ಅಂದ್ರೆ ಅವ್ರಿಗೆ ಏನೂ ಗೊತ್ತಿಲ್ಲ ಮೇಡಮ್. ಓಕೆ ನಂಗೂ ನಮ್ಮ ಅಕ್ಕಂಗೆ ಮಾತ್ರನೇ ಅಷ್ಟೇ, ನಂಗೂ ನಮ್ಮ ಅಕ್ಕ ಬಾವ ಇವ್ರಿಗೆ ಮಾತ್ರ. ಅವ್ರೇನಂತಾರೆ? ಏನಂತಿಲ್ಲ, ಈಗ ಏನ್ ಹೇಳಕ್ಕಾಗತ್ತೆ ಮೇಡಮ್, ಈಗ ಆದ್ಮೇಲೆ ಏನ್ ಮಾಡಕ್ಕಾಗತ್ತೆ, ಯಾರು ಏನ್ ಮಾಡಕ್ಕಾಗತ್ತೆ? ಯಾರು ಈ ರೀತಿ ಮಾಡಿರೋದು ಅಂತ ನಿಮ್ಗೆ ಗೊತ್ತಾ? ವೈರಲ್ ಮಾಡಿರೋದು ಯಾರಂತ? ಯಾರೋ ಆಗ್ದಿರೋ ಓದ್ ಗೊತ್ತಲ್ಲ ಮೇಡಮ್, ಒಂದು ಪ್ರೊಫೆಷನಲ್ ನಮ್ಮ 100 ಜನ ಆಗ್ದಿರೋರು ಇರ್ತಾರೆ. ಅಲ್ಲ ಆದ್ರೆ ನಿಮ್ ಮನೆಗೆ ಬಂದಿರೋರೆಲ್ಲ ನಿಮ್ ನೆಂಟರು ನಿಮ್ ಕಡೆಯವ್ರ ಅಂತ ಹೇಳಿದ್ರೆ ಎಲ್ಲ ನಮ್ ಕಡೆಯವ್ರೇನೆ. ಅದೇ ಅವರೇ ಫೋಟೋ ತೆಗ್ದಿರೋದಲ್ವಾ ಇದು? 100% ಎಲ್ಲ ನಾವು ಹೊಡೆದಿದೀವಿ, ಅವರು ಹೊಡೆದ್ರೆ ಎಲ್ಲ ಹೊಡೆದಾರೆ. ಬಟ್ ನಮ್ ಫೋಟೋ ನಮ್ಮಿಂದ ಯಾವ್ದು ಲೀಕ್ ಆಗಿಲ್ಲ, ಬೇರೆಯವರಿಂದ ಲೀಕ್ ಆಗಿದೆ. ಅದೇ ಬೇರೆಯವ್ರಿಂದ ನಿಮ್ ನೆಂಟ್ರೆ ಯಾರೋ? ನೆಂಟ್ರೆ. ಅಂದ್ರೆ ನಿಮ್ಮ ಜೊತೆಗೆ ಇದ್ದೆ ನಿಮ್ಗೆ ಯಾರೋ ಈ ರೀತಿ ಸುದ್ದಿ ಆಗೋ ತರ ಮಾಡಿದಾರೆ ನೋಡಿ? ಖಂಡಿತ ಮಾಡಿದಾರೆ ಮೇಡಮ್. ಯಾರಂತ ಗೊತ್ತಾ ತಮ್ಗೆ? ಹೋಗ್ಲಿ ಖಂಡಿತ ಗೊತ್ತಿಲ್ಲ ಮೇಡಮ್, ಒಬ್ರು ಗೊತ್ತಿಲ್ಲ ಯಾರನ್ನಂತ. ಅವ್ರ ಮನ್ಸಲ್ಲಿ ಏನಿದೆ ಅಂತ ಹಿಂಗೆ ಎಲ್ಲರ ಮುಂದೆ ಒಳ್ಳೆಯವ್ರು ಅಂತಾನೆ ಹೇಳ್ತಾರೆ. ಅಲ್ಲ ಜನಕ್ಕಂತ ಆಚೆ ಕಡೆ ಫ್ರೆಂಡ್ ಸರ್ಕಲ್ ಹೇಳೋದಂತೂ ನಿಜ. ಎಲ್ಲ ನಿಮ್ಗೆ ಯಾರು ಆಗ್ದಿರೋ ಮಾಡಿದ್ರೆ ನಾನು ಅದನ್ನ ರಿಪೀಟ್ ಮಾಡ್ತೇನೆ ನೋಡ್ತು. ಯಾರು ಆಗ್ದಿರೋ ಮಾಡಿದಾರೋ ಇಲ್ಲ ಪಾಪ ಅವ್ರು ತೋರ್ಸ್ಕೊಳಕ್ಕೆ ಫೇಸ್ಬುಕ್ ಹಾಕೊಂಡಿದಾರೋ ಇಲ್ಲ ಅಲ್ಲಿಂದ ವೈರಲ್ ಆಗಿದೆಯೋ ಅದು ನನಗೆ ಹೇಗಾಗಿದೆ ಅಂತ ಗೊತ್ತಿಲ್ಲ ಮೇಡಮ್. ಯಾರು ನನ್ಗೆ ಗೊತ್ತಿರೋ ನನ್ನ ಫ್ರೆಂಡ್ ಸರ್ಕಲ್ ಆತರ ಯಾರು ಕೆಟ್ಟವ್ರಿಲ್ಲ ಮೇಡಮ್. ಆದ್ರೂ ನಿಮ್ ಧೈರ್ಯವನ್ನು ಮೆಚ್ಚಬೇಕು ಸೂರ್ಯ ಅವ್ರು. ಯಾಕೆ ಗೊತ್ತಾ, ಸ್ವಲ್ಪ ಹಣ ತೋರಿಸಿದ್ರು ಎಲ್ಲಿ ದೃಷ್ಟಿ ಆಗ್ಬಿಡುತ್ತೆ ಅಂತ ಎಲ್ಲರೂ ಭಯ ಪಟ್ಕೊಳ್ತಾರೆ. ಆದ್ರೆ ನೀವು ಯಾವ್ದಕ್ಕೂ ಭಯ ಪಡ್ದೇನೆ 10 ವರ್ಷದಿಂದ ಇದೇ ಸಂಪ್ರದಾಯ ಮಾಡ್ತಾ ಇದೀರಿ ಅಂತಂದ್ರೆ ತುಂಬಾ ಧೈರ್ಯವಂತರು ಬಿಡಿ ನೀವು. ಕೆಟ್ಟದೇನು ಮಾಡಿಲ್ವಲ್ಲ ಮೇಡಮ್? ಅಲ್ಲ ಕೆಟ್ಟದಾಗ್ಲಿ ಒಳ್ಳೇದಾಗ್ಲಿ ಯಾರೇ ಆಗ್ಲಿ ಸ್ವಲ್ಪ ದುಡ್ಡು ಬಂತು ಅಂದ್ರೆ ಅದನ್ನ ಮುಚ್ಚಿಡೋಕೆ ಪ್ರಯತ್ನ ಪಡ್ತಾರೆ. ಯಾರೋ ಅದನ್ನ ತೋರ್ಸಿದ್ರೆ ಎಲ್ಲಿ ದೃಷ್ಟಿ ಬಿಡುತ್ತೋ ಮತ್ತೆ ಕಡಿಮೆ ಆಗ್ಬಿಡುತ್ತೋ ಅಂತ ಭಯ ಪಡ್ತಾರೆ. ಆದ್ರೆ ಒಳ್ಳೇದ್ ಮಾಡೋಣ ಬಿಡಿ ಮೇಡಮ್, ಕೆಟ್ಟದ್ ಯಾಕೆ ಮಾಡೋಣ? ಕೆಟ್ಟದ್ ಮಾಡೋಣ ದೇವರೊಬ್ಬ ಇದ್ದೇ ಇರ್ತಾನೆ ನೋಡ್ಕೊತಾನೆ. ಸೊ ತಾವು ದೇವ್ರು ಹೊಲಿಸ್ಕೊಳ್ಳೋ ಸಲುವಾಗಿ ಪೂಜೆ ಮಾಡ್ತಿದ್ದೀರಾ ಹಾಗಾದ್ರೆ? ದೇವ್ರು ಹೊಲ್ಸ್ಕೊಳ್ಳೋದು, ದೇವ್ರ ಪೂಜೆ ಮಾಡ್ತೀವಿ ಅಷ್ಟೇ. ಹೊಲ್ಸ್ಕೊಳ್ಳೋದು ದೇವ್ರು ಹೊಲಿಯೋದು ಬಿಡೋದು ಕೆಟ್ಟವ್ರ ಒಳ್ಳೆಯ ಮೇಲೆ ಡಿಪೆಂಡ್ ಇರುತ್ತೆ. ದೇವ್ರು ಒಳ್ಳೆತನಕ್ಕೆ ಯಾವತ್ತು ಹೊಲ್ದೇ ಹೊಲಿತಾರೆ. ಈ ವಿಚಾರ ಸುಮಾರು ಕಡೆ ಚರ್ಚೆ ಆಗಿದೆ ಗೊತ್ತಾ ತಮಗೆ? ಅಂತ ಹೇಳಿದ್ರೆ ಮೇಡಮ್, ನಾನಂತೂ ಮನೆಗೆ ಹೋಗಿ ಟೈಮ್ ಆಗಿಲ್ಲ, ನಾನು ಹೊರಗಡೆನೆ ಇದ್ದೆ. ಅವ್ರ ಟಿವಿ ಅವ್ರು ಬಂದಾಗ ಮಾತ್ರ ಅಲ್ಲ ಎಲ್ಲಿ ಹೇಳ್ತಾರೆ ಅಲ್ಲೇ ಬಂದು ಮಾತಾಡಿದೆ ಅಷ್ಟೇ ಹೊರತು ಏನಂತ ಗೊತ್ತಿಲ್ಲ. ವಾಟ್ಸ್ಆಪ್ ನೀವು ಅಷ್ಟೇ ಡೈರೆಕ್ಟ್ ಆಗಿ ಫೋನ್ ಮಾಡಿದ್ರೆ ನಾನು ಮಾತಾಡಿದೀನಿ ಅಷ್ಟೇ ಹೊರತು ಯಾವ್ದು ಮಾತಾಡಲ್ಲ ಈ ತರ ಏನಿದೆ ಅದ್ರಲ್ಲಿ ಏನ್ ತಪ್ಪಿದೆ ಅಂತ ನನ್ಗೇನು ತಪ್ಪು ಅಂತ ಏನು ಅನ್ಸ್ತಿಲ್ಲ. ಇಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಇದ್ದು ಲೀಗಲ್ ಆಗಿ ಎಲ್ಲವನ್ನ ಕೂಡ ಇಟ್ಕೊಂಡಿದ್ರೆ ತಪ್ಪ ಅಂತ ಯಾರು ಹೇಳಕ್ ಆಗಲ್ಲ. ಆದ್ರೆ ಇದರಲ್ಲಿ ಏನಾದ್ರೂ ಈಗ ಸಪೋಸ್ ತುಂಬಾ ಜನ ಇರ್ತಾರೆ, ನಿಮ್ಗೆ ಗೊತ್ತಿರ್ಬೋದು ಬಹುಶಃ ಬೇನಾಮಿ ಹಣ, ಬೇನಾಮಿ ದುಡ್ಡನ್ನ, ಬೇನಾಮಿ ಆಸ್ತಿ ಎಲ್ಲವನ್ನ ಅದೆಲ್ಲ ತಪ್ಪೇನಿಲ್ಲ, ಅದಲ್ಲ ಅಂತವೆಲ್ಲ ಹೋಗ್ಲಿ ಪರವಾಗಿಲ್ಲ, ಅದೇ ತಲೆ ಕೆಡಿಸ್ಕೊಳ್ಳೋಂತೇನಿಲ್ಲ. ಅಲ್ಲ ಆ ರೀತಿ ಇಟ್ಕೊಂಡು ಮನೇಲೆ ಕದ್ದು ಮುಚ್ಚಿ ಹಣ ಇಟ್ಕೊಂಡಿರೋ ಒಂದಷ್ಟು ಜನ ಇರ್ತಾರೆ. ಆ ರೀತಿ ಇಲ್ಲ. ಅಲ್ಲ ನೀವಲ್ಲ ನಾನು ಹೇಳ್ತಿರೋದು, ಆ ರೀತಿ ಇರ್ತಾರಲ್ವಾ? ಸೊ ಹಾಗಾಗಿ ಇದು ಅಕ್ರಮನ ಸಕ್ರಮನ ಅಂತ ಜನಗಳಿಗೆ ಅರ್ಥ ಆಗ್ಬೇಕಲ್ವಾ, ಅದನ್ನ ಕೇಳ್ತಿರೋದಷ್ಟೇ. ಹೌದು ಮೇಡಮ್, ಇಲ್ಲ ಖಂಡಿತ ಇಲ್ಲ ಅದೆಲ್ಲ. ಯಾಕಂದ್ರೆ ತಾವು ಕಷ್ಟಪಟ್ಟಿದ್ದು ದುಡ್ದಿದ್ದು ಅದಕ್ಕೆ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಅಂತಂದ್ರೆ ತಪ್ಪಾಗೋದಿಲ್ಲ. ಖಂಡಿತ ಮೇಡಮ್, ನಿಜ. ಅದೇ ಅಕ್ರಮವಾಗಿ ಇಟ್ಕೊಂಡ್ರೆ ತಪ್ಪಾಗತ್ತಲ್ವಾ, ಅದನ್ನ ಕೇಳ್ತೀವಿ. ತಾವು ಹಾಗಿದ್ರೆ ಈ ಒಂದು ವಿಚಾರ ಸುದ್ದಿ ಆದ್ಮೇಲೆ ಸ್ವಲ್ಪ ಆತಂಕ ಆಗಿರೋದು ನಿಜ ಆಗಿರುತ್ತೆ ತಮಗೆ? 100% ಬೇಜಾರಾಗೋಯ್ತು. ಬೇಜಾರಾಗೋಯ್ತಾ? ಈಗ ಈ ತರ ಸುಮ್ನೆ ಹೋಗಿ ಮೀಡಿಯಾ ಅಲ್ಲಂತೆ ಇಲ್ಲಂತೆ ನೋಡಿ ಕೆಲಸ ಬಿಟ್ಬಿಟ್ಟು ನೀವು ಇಲ್ಲಿ ಮಾತಾಡೋದು ಅಲ್ಲಿ ಮಾತಾಡೋದು ಇದೇ ಆಗಿದೆ. ಮತ್ತೆ ಈಗ ಏನ್ ಮಾಡ್ತೀರಾ ಸೂರ್ಯ ಅವರೇ ನೆಕ್ಸ್ಟ್? ಈಗ ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಮಾಡಕ್ಕಾಗತ್ತೆ ಮೇಡಮ್? ಮಾಮೂಲಿ ಇದ್ದೀನಿ, ಇವತ್ತು ಕೆಲಸ ಮಾಡ್ತಾ ಇದೀನಿ, ಇವತ್ತು ನೀವು ಮುಂದೆ ಕಾರ್ ಹೊಡ್ಕೊಂಡು ಹೋಗ್ತಾ ಇದೀನಿ, ಅದು ಕೆಲ್ಸಕ್ಕೆ ಹೋಗ್ಬೇಕು. ತಮ್ಮ ಜೀವನದಲ್ಲಿ ಏನು ಚೇಂಜಸ್ ಆಗಿಲ್ಲ ಈ ಒಂದು ವಿಚಾರ ಆಗಿದ್ರೆ? 100% ಆಗೋದಿಲ್ಲ ಮೇಡಮ್. ಏನ್ ಕೆಟ್ಟದೇನ್ ಮಾಡಿದೀವಿ ಅಂತ ಚೇಂಜಸ್ ಆಗುತ್ತೆ? ಈ ಕೇಸ್ ದಾಖಲಾಗಿದೆ, ಅದನ್ನ ಹೇಗೆ ಫೇಸ್ ಮಾಡ್ತೀರಾ ಅಂತ? ಅದು ಕೇಸ್ ದಾಖಲೆ ಅಂತ ನನ್ಗಂತೂ ಯಾರು ಬಂದು ಫೋನ್ ಮಾಡಿಲ್ಲ, ಕರ್ಕೊಂಡು ಹೋಗಿಲ್ಲ. ಕರ್ಕೊಂಡು ಹೋಗ್ತೀನಿ, ಉತ್ತರ ಕೊಡ್ತೀವಿ, ಅದ್ರಲ್ಲಿ ಏನಿದೆ? ಹಾಗಾದ್ರೆ ಈಗ ತಮ್ಮನ್ನ ಯಾರು ಪ್ರಶ್ನೆ ಮಾಡಿದ್ರು ಕೂಡ ತಮ್ಮ ಬಳಿ ಉತ್ತರ ಇದೆ ಅದಕ್ಕೆ? ಇವಾಗ ನೀವು ಇಷ್ಟೊಂದು ಪ್ರಶ್ನೆ ಮಾಡಿ ನಿಮ್ಗೆ ಉತ್ತರ ಕೊಟ್ಟಿದ್ದೀವಿ, ಅದು ನೀವು ಜಸ್ಟ್ ಮೀಡಿಯಾ. ಈಗ ಇನ್ಕಮ್ ಟ್ಯಾಕ್ಸ್ ಬಂದಾಗ ಕೊಡ್ಲೇಬೇಕಾಗತ್ತಲ್ವಾ, ಡಿಪಾರ್ಟ್ಮೆಂಟ್ ಬಂದಾಗ ಕೊಡ್ಲೇಬೇಕಾಗತ್ತಲ್ಲ, ಪೊಲೀಸರು ಬಂದಾಗ ಕೊಡ್ಲೇಬೇಕಾಗತ್ತಲ್ಲ. ಅವ್ರಿಗಾದ್ರೂ ಕಾನೂನು ಪ್ರಕಾರ ಇದೆ, ಅವ್ರಿಗೆ ಹಕ್ಕಿದೆ, ಕೇಳ್ತಾರೆ, ಕೊಡ್ಲೇಬೇಕಾಗತ್ತೆ. ನಾವು ನಿಮ್ಗೆ ಕೊಡ್ತಾ ಇದೀನಿ, ಅವ್ರಿಗೆ ಕೊಡಲ್ಲ ಮೇಡಮ್. ಸೂರ್ಯ ಅವರೇ, ಇನ್ನೊಂದು ಅದು ಯಾವ್ದೊಂದು ಪಾರ್ಕ್ ಕಟ್ಟೋ ವಿಚಾರದಲ್ಲಿ ಗೋಲ್ಮಾಲ್ ಆಗಿದೆ, ಅದರಲ್ಲಿ ತಾವು ಶಾಮೀಲಾಗಿದ್ದೀರಿ ಅಂತ ಒಂದು ಆರೋಪ. ಅಲ್ಲ ಮೇಡಮ್, ಇವಾಗ ಫಸ್ಟ್ ಕೇಳಿದ ಕ್ವಶನ್ ಅದಕ್ಕೆ ಹೇಳಿದ್ದು. ಪಾರ್ಕ್ ಕಟ್ಟೋ ವಿಚಾರದಲ್ಲಿ ಪಾರ್ಕ್ ತಗೊಂಡು ಸೈಟ್ ಅಲಾಟ್ ಮಾಡಿ ಬೇರೆಯವ್ರಿಗೆ ಮಾಡಿದ್ರು, ಅವ್ರ ಹತ್ರ ನಾನು ಪರ್ಚೇಸ್ ಮಾಡಿದ್ದೆ. ಅದನ್ನ ಕಾನೂನು ಬದ್ಧವಾಗಿ ಹೋರಾಟ ಮಾಡಿ ಅವ್ರಿಗೆ ಕೇಸ್ ರಿಜಿಸ್ಟರ್ ಮಾಡ್ತೆ ವಿಡಿಯೋರ್ನ. ಇದಕ್ಕೆ ಉತ್ತರ ಕೊಟ್ಟೆ ಅಲ್ಲ ಮೇಡಮ್, ನಿಮ್ ಜೊತೆ ಮಾತಾಡಿದ. ನೀವು ಪಾರ್ಕ್ ಬಗ್ಗೆನೇ ಹೇಳಿದ್ದ ಅನ್ಕೋತೀನಿ ಹಂಗಾದ್ರೆ. ಕರೆಕ್ಟ್. ಹಾಗಾದ್ರೆ ಅದ್ರ ವಿಚಾರದಲ್ಲಿ ತಮ್ಮ ಕಡೆಯಿಂದ ಎಲ್ಲ ಕ್ಲಿಯರ್ ಇದೆ ತಮ್ಮ ಪ್ರಕಾರ? 100% ಮೇಡಮ್. ಓಕೆ, ಹಾಗಾದ್ರೆ ತಮ್ಮ ಪ್ರಕಾರ ಇದೆಲ್ಲ ಮಾಡ್ತಿರೋದು ನಿಮ್ಗೆ ಆಗ್ದಿರೋರೆ ಹಾಗಾದ್ರೆ?
ಮೇಡಮ್ ಈಗ ನನಗೆ ಏನು ಹೇಳಕ್ಕಾಗಲ್ಲ. ನನ್ನ ಫ್ರೆಂಡ್ ಸರ್ಕಲ್ ಎಲ್ಲರೂ ಒಳ್ಳೆಯವರೇ ಇದ್ದಾರೆ. ಯಾರು ಮಾಡಿದಾರೆ ಅಂದ್ರೆ ಎಲ್ಲಾ ಫ್ರೆಂಡ್ ಸರ್ಕಲ್ ಅವ್ರ ಫ್ರೆಂಡ್ ಸರ್ಕಲ್ ಅಲ್ಲಿ ನನಗೆ ಯಾರು ಪಾಪ ಕಾಲ್ ಎಳ್ದಿಲ್ಲ ಇವತ್ತವರೆಗೂ. ಎಲ್ಲರೂ ನಂಗೆ ಹೆಲ್ಪ್ ಮಾಡಿದ್ದಾರೆ. ಬೆಳಗ್ಗೆಯಿಂದ ಅವರೇ ಪಾಪ ಫೋನ್ ಮಾಡ್ತಿದ್ದಾರೆ, ಏನ್ ಸೂರ್ಯ ಹಿಂಗಾಗಿದೆ ಅಂತ. ಯಾರು ನಂಗೆ ಬೇಡದರು ಅಂತ ಯಾರೇನು ಮಾಡಿಲ್ಲ. ಈಗ ಮಾಡಿದ್ರೆ ಇವಾಗ ನನ್ನ ಪ್ರಕಾರ ಮಿಸ್ಟೇಕ್ ವೈರಲ್ ಆಗಿದೆ ಅಂತ. ಸೂರ್ಯ ಅವ್ರು ನೀವು ಹೇಳಿದ್ರೆ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿ ಕೇಳ್ತಾ ಇದ್ರು ಅಂತ, ಏನ್ ಹೇಳಿದ್ರು ಇದ್ರ ಬಗ್ಗೆ? ಏನ್ ಇದೆಲ್ಲ ವೈರಲ್ ಆಗಿದೆ ಅಂದ್ರೆ ಹೋಲಿ ಬಿಡು ಹೊಸದೇನಲ್ವಲ್ಲ ಅಂತ ಹೇಳ್ತೀನಿ. ಇನ್ನೇನ್ ಹೇಳಕ್ಕಾಗತ್ತೆ ಅಂದ್ರೆ ಎಲ್ಲ ವರ್ಷ ಮಾಡೋದು ಎಲ್ಲರೂ ಗೊತ್ತಿದ್ದು. ಫ್ರೆಂಡ್ ಸರ್ಕಲ್ ಪ್ರತಿಯೊಬ್ಬರಿಗೂ ಗೊತ್ತಿದೆ, ಪ್ರತಿಯೊಬ್ಬರಿಗೂ ಗೊತ್ತಿದೆ. ನನ್ನ ಜೊತೆ ಎಷ್ಟು ಜನ ಏನಕ್ಕಂದ್ರೆ ಫ್ರೆಂಡ್ ಆಗಿದ ತಕ್ಷಣ ದಿನ ಪೂಜೆಗೆ ಬಂದಿರ್ತಾರೆ, ಇಲ್ಲ ಹಿಂದೆ ವರ್ಷ ಗೊತ್ತಿರುತ್ತೆ. ಹೊಸ ಫ್ರೆಂಡ್ಸ್ ನೆನ್ನೆ ಮನೆ ಆಗಿದ್ರೆ ಅವ್ರಿಗೆ ಗೊತ್ತಿರಲ್ಲ ಅಷ್ಟೇ ಹೊರತು ಪ್ರತಿಯೊಬ್ಬರಿಗೂ ಗೊತ್ತಿದೆ. ನನ್ನ ಜೊತೆ ಎಷ್ಟು ಜನ ಇದ್ದಾರೋ ಅಷ್ಟು ಜನಕ್ಕೂ ಗೊತ್ತಿದೆ. ಅವರು ಬೇಜಾರ್ ಮಾಡ್ಕೊಂಡ್ರಾ? ಪಾಪ ಮಾಡ್ಕೊಂಡಿದ್ದಾರೆ ಅಂತ ನಿಮ್ಮ ಫೋನ್ ಮಾಡಿ ಸಮಾಧಾನ ಹೇಳಿದ್ರಾ? ಸಮಾಧಾನ ಮಾಡಿದಾರೆ ಮೇಡಮ್. ಏನಾಗಲ್ಲ ಬಿಡಿ, ಏನು ಆಗಕ್ಕೇನಿದೆ ಅಂತ ಹೇಳಿ ಏನು. ಓಕೆ ಸೂರ್ಯ ಅವರೇ ಒಂದ್ ನಿಮಿಷ. ಅಂದ್ರೆ ನನ್ಗೆ ನೀವು ವರಮಹಾಲಕ್ಷ್ಮಿ ಹಬ್ಬದ ಪೂಜೆ ಮಾಡಿದ್ರಲ್ವಾ, ಇದು ಹಣ ಇಟ್ಟು ಚಿನ್ನ ಇಟ್ಟು ಮತ್ತೆ ಕೈಯಲ್ಲಿ ಒಂದಷ್ಟು ಚಿನ್ನ ಹಿಡ್ಕೊಂಡು ಪೂಜೆ ಮಾಡಿದ್ರಲ್ವಾ? ಹೌದು ಮೇಡಮ್. ಹೌದು. ಏನ್ ನಿಮ್ ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ತುಂಬಾ ಸ್ಪೆಷಲ್ ಆಗಿರುತ್ತಾ? ಈಗ ನಿಮ್ ನೆಂಟರ ಮನೆಗೆಲ್ಲ ಕಂಪೇರ್ ಮಾಡಿದ್ರೆ ಖಂಡಿತವಾಗ್ಲೂ ಸ್ಪೆಷಲ್ ಆಗಿರುತ್ತೆ. ಅದನ್ನ ಇಡೀ ಫ್ಯಾಮಿಲಿ ಫ್ರೆಂಡ್ ಸರ್ಕಲ್ ಎಲ್ಲರಿಗೂ ಗೊತ್ತಿದೆ ಮೇಡಮ್. ಹೇಳಿ. ಇಡೀ ಫ್ಯಾಮಿಲಿ ಫ್ರೆಂಡ್ ಸರ್ಕಲ್ ಎಲ್ಲರಿಗೂ ಗೊತ್ತಿದೆ. ನಾನು ಕಂಪ್ಲೀಟ್ ಡಿಫ್ರೆಂಟ್ ಆಗಿರುತ್ತೆ ನಮ್ಮ ಮನೇಲಿ ಅಂತ. ಅಂದ್ರೆ ಇಡೀ ದಿನ ಪೂಜೆ ಪುನಸ್ಕಾರ ಇರುತ್ತೆ? ಇಡೀ ದಿನ ಪೂಜೆ ಪುನಸ್ಕಾರ ಅಲ್ಲೇ ಇದ್ಬಿಡ್ತಾರೆ. ನಮ್ಮ ಅಂತೂ ಪಾಪ ದೇವ್ರ ಭಕ್ತರು ಹೇಳಂಗಿಲ್ಲ. ನನ್ನ ಬಗ್ಗೆ ನಮ್ಮ ತಾಯಿ ಬಗ್ಗೆ ಹೇಳೋದು ತಪ್ಪಾಗುತ್ತೆ. ಇಡೀ ಜನಕ್ಕೆ ಎಲ್ಲರಿಗೂ ಗೊತ್ತಿದೆ. 365 ಪರವಾಗಿಲ್ಲ ಹೇಳಿ, ಯಾಕಂದ್ರೆ ನೀವು ಪೂಜೆ ಮಾಡಿರೋ ತುಂಬಾ ಆನೆಸ್ಟ್ ಆಗಿ ಮಾಡಿದಿರಾ ಅಂತ ಹೇಳ್ತಾರೆ. 365 ದಿವಸದಲ್ಲಿ 280 ದಿವಸ ನಮ್ಮ ತಾಯಿ ಪೂಜೆ ಪುನಸ್ಕಾರದಲ್ಲಿ ಇರ್ತಾರೆ. ಅಲ್ಲ ಅಂದ್ರೆ ಆ ದಿವಸ ಬೆಳಗ್ಗೆಯಿಂದ ಈ ರೀತಿ ಅಲಂಕಾರ ಮಾಡೋದೆಲ್ಲ ಶುರುವಾಗುತ್ತಾ? ಇದು ಇಲ್ಲ, ನೈಟೇ ಮಾಡ್ತಾರೆ ಮೇಡಮ್. ಮುಂಚೆ ದಿನನೇ ಮಾಡಿರ್ತೀರಾ? ನೈಟೇ ಮಾಡ್ತಾರೆ. ಇದು ನೀವು ಮನೆಯವರೇ ಸೇರಿ ಮಾಡ್ತೀರಾ ಅಲಂಕಾರ ಎಲ್ಲ? ಹೌದು ಮೇಡಮ್, ಮನೆಯವ್ರು ಸೇರ್ತೀವಿ, ಫ್ಯಾಮಿಲಿ ಸೇರ್ತೀವಿ, ಫ್ರೆಂಡ್ ಸರ್ಕಲ್ ಸೇರ್ತೀವಿ, ಎಲ್ಲ ಸೇರ್ತೀವಿ. ಇದು ಹಣ ಇಡೋದಲ್ಲ? ಹಣ ಇಡೋದಲ್ಲ ನಾನು, ನಮ್ಮ ಅಕ್ಕ, ನಮ್ಮ ಮನೆಯವ್ರು ಮಾತ್ರ. ಇದು ಹೊರಗಡೆಯಿಂದ ಅರ್ಚಕರನ್ನ ಕರೆಸಿ ಪೂಜೆ ಮಾಡಿಸ್ತೀರಾ ಅಥವಾ ನೀವು ಮನೆಯವ್ರು ಮಾಡ್ತೀರಾ? ಅರ್ಚಕರು ಬರ್ತಾರೆ ಮೇಡಮ್. ಓಕೆ, ತುಂಬಾ ದೊಡ್ಡದಾಗಿ ಮಾಡ್ತೀರಾ ಹಾಗಾದ್ರೆ ಹಬ್ಬ ಇದನ್ನ? ಹೌದು ಮೇಡಮ್. ಹೌದು. ಅಂದ್ರೆ ನಿಮ್ಮ ಫ್ಯಾಮಿಲಿಲಿ ಇದು ವರಮಹಾಲಕ್ಷ್ಮಿ ಹಬ್ಬನೇ ತುಂಬಾ ಮೇನ್ ಹಬ್ಬನಾ? ಇಲ್ಲ ಮೇಡಮ್, ನಾವು ವರಮಹಾಲಕ್ಷ್ಮಿ ಇಲ್ಲ, ನಾವು ಇದಕ್ಕೆ ನೋಡಿ ಕಷ್ಟ ಪಡ್ತೀವಿ, ದುಡಿತೀವಿ, ಎಲ್ಲ ಮಾಡೋದು ಏನಕ್ಕೆ ಅಂದ್ರೆ ಒಂದ್ ಹಬ್ಬ ಆಚರಣೆ, ಯಾವ್ದೋ ಫಂಕ್ಷನ್, ಮಗು ನಾಮಕರಣ, ಇದಕ್ಕೆ ಒಂಥರ ಚೆನ್ನಾಗಿ ಖುಷಿಯಾಗಿ ಮಾಡೋಣ ಅಂತ ನಾವು ಇಷ್ಟು ಕಷ್ಟಪಟ್ಟು ದುಡಿಯೋದು. ಎಲ್ಲರೂ ಒಟ್ಟಿಗೆ ಸೇರ್ಲಿ ಅಂತ. ಅಲ್ಲ, ಎಲ್ಲರೂ ಒಟ್ಟಿಗೆ ಇದೆ ಅಂತಲ್ಲ. ಲಕ್ಷ್ಮಿ ಹಬ್ಬ ನನ್ ಬೇಕಾದ್ರೆ ಇವಾಗ ವಾಟ್ಸ್ಆಪ್ ಕಳಿಸ್ತೀನಿ. ದೀಪಾವಳಿ ಹಂಗೆ ನನ್ನ ಫ್ರೆಂಡ್ ಸರ್ಕಲ್ ಕಡೆ ದೀಪಾವಳಿ ಹಂಗೆ ಮಾಡ್ತೀವಿ, ನೆಕ್ಸ್ಟ್ ಆಯುಧ ಪೂಜೆ ಹಂಗೆ ಮಾಡ್ತೀವಿ, ಗಣೇಶ ಹಬ್ಬ ಹಂಗೆ ಮಾಡ್ತೀವಿ, ಗಣೇಶ ಗೌರಿ ಹಬ್ಬ ಹಂಗೆ ಮಾಡ್ತೀವಿ. ಯಾವ ಹಬ್ಬನು ಬಿಡಲ್ಲ. ದಸರಾ ಕೂಡ ಹಂಗೆ ಮಾಡ್ತೀವಿ. ಎಲ್ಲ ಹಬ್ಬನು ಪೂಜೆ ಮಾಡ್ತೀರಾ? ಎಲ್ಲದಕ್ಕೂ ದುಡ್ಡು ಇಡೋದಿಲ್ಲ. ಅದಕ್ಕೆ ಇವಾಗ ದಸರಾ ಬಂದಾಗ ದಸರಾ ಗೊಂಬೆ ಇಡ್ತೀವಿ, ದೀಪಾವಳಿಗೆ ಪಟಾಕಿ ಇಡ್ತೀವಿ. ಅಂದ್ರೆ ಪೂಜೆ ದೇವ್ರ ಮುಂದೆ ಪೂಜೆ ಪಟಾಕಿ ಇಡಲ್ಲ, ಕೆಳಗಡೆ ಆಚೆ ಪಟಾಕಿ ಎಲ್ಲರೂ ತುಂಬಾ ಚೆನ್ನಾಗಿ ಹೊಡಿತೀವಿ. ಅಂದ್ರೆ ಟೋಟಲ್ ಫ್ಯಾಮಿಲಿ ಸೇರ್ಕೊಂಡಿರ್ತೀವಿ, ಎಷ್ಟಾಗುತ್ತೋ ಅಷ್ಟು ಪಟಾಕಿ ಹೊಡಿತೀವಿ. ಇಡೀ ಇಲ್ಲಿ ಎಲ್ಲಾರು ನೋಡ್ತಿರ್ತಾರೆ, ಅಷ್ಟು ಹೊಡಿತಿರ್ತೀವಿ. ಕೆಲ್ಸವ್ರು ಕೊಡ್ತೀವಿ, ಅವ್ರನ್ನು ಸೇರ್ಸ್ಕೊತೀವಿ, ಕೆಲ್ಸವ್ರು ಮಕ್ಕಳಾಗಿ ಸೇರ್ಸ್ಕೊತೀವಿ, ಎಲ್ಲ ಹೊಡಿತೀವಿ. ಅದ್ ನಾವು ಎಲ್ಲ ಇವಾಗ ಹಬ್ಬ ಬರೋದೇನಕ್ಕೆ, ಕಷ್ಟ ಪಡೋದೇನಕ್ಕೆ, ಎಂಜಾಯ್ ಮಾಡೋದಕ್ಕೆ. ಎಂಜಾಯ್ ನಾವು ಕೆಟ್ಟ ರೀತಿ ಮಾಡ್ತಿಲ್ಲ. ಲೈವ್ ಬ್ಯಾಂಡ್ ಹೋಗಿ ಇಲ್ಲ ರೇಸ್ಗೆ ಹೋಗಿ ಇನ್ನೊಂದಕ್ಕೆ ಹೋಗಿ ಏನ್ ಮಾಡ್ತಿಲ್ಲ, ಎಂಜಾಯ್ ಮಾಡೋದು ಫ್ಯಾಮಿಲಿ ಜೊತೆ ಮಾಡ್ತೀವಿ. ಇಲ್ಲ, ಫ್ಯಾಮಿಲಿ ಜೊತೆ ನೀವು ಎಂಜಾಯ್ ಮಾಡುವಂತ ಗುಣವನ್ನ ಮೆಚ್ಚಲೇಬೇಕು. ಯಾಕಂದ್ರೆ ಹೇಳ್ದಂಗೆ ತುಂಬಾ ಜನ ಬೇರೆ ದಾರಿ ಹಿಡಿದು ಹಾಳಾಗಿ ಹೋಗ್ತಾರೆ. ಅಂತದ್ರಲ್ಲಿ ನೀವು ಅದೇನೋ ಫ್ಯಾಮಿಲಿ ಜೊತೆಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ. ಸೂರ್ಯ ಅವರೇ, ಅದೇ ನೀವು ಹಬ್ಬದ ಬಗ್ಗೆ ಹೇಳ್ತಾ ಇದ್ರಿ. ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ರೀತಿ ಹಣ ಇಟ್ಟು ಪೂಜೆ ಮಾಡೋದು, ಆಮೇಲೆ ಬೇರೆ ಬೇರೆ ಹಬ್ಬಕ್ಕೆ ಅದರ ಒಂದು ಸಂಕೇತವಾಗಿ ಬೇರೆ ಬೇರೆ ತರ ಪೂಜೆ ಮಾಡ್ತೀರಾ ಹಾಗಾದ್ರೆ? ಹೌದು ಮೇಡಮ್. ಹೌದು ಮೇಡಮ್. ಓಕೆ, ಈಗ ನೆಕ್ಸ್ಟ್ ಗಣೇಶ ಹಬ್ಬಕ್ಕೆ ಏನ್ ಮಾಡ್ತೀರಾ ನೀವು? ಗಣೇಶ ಹಬ್ಬಕ್ಕೆ ಎಲ್ಲರೂ ತಂದೆ ತಾಯಿ ಆಶೀರ್ವಾದ ತಗೋತೀವಿ, ಹೋಗ್ಬಿಟ್ಟು ಉತ್ತಕ್ಕೆ ಹಾಲು ಹಾಕಕ್ ಹೋಗ್ತೀವಿ, ಉತ್ತು ಹಾಲು ಇತ್ತೀವಿ, ಅಲ್ಲಿಂದ ಬರ್ತೀವಿ. ಅಲ್ಲಿಂದ ಬಂದು ಎಲ್ಲಾ ಕಡೆ ಬಂದು ಎಲ್ಲಾ ಜೊತೆ ಫ್ಯಾಮಿಲಿ ಜೊತೆ ಕುತ್ಕೊಂಡ್ರೆ ಗೆಟ್ ಟುಗೆದರ್ ಮಾಡಿ ಊಟ ಮಾಡ್ತೀವಿ. ಸಾಯಂಕಾಲ ಹೊರಗಡೆ ಹೋಗ್ತೀವಿ, ಆರತಿ ಮಾಡ್ತೀವಿ. ಹೋಗ್ಬಿಟ್ಟು ತಿರ್ಗಿ ಅದನ್ನ ಹೋಗ್ಬಿಟ್ಟು ಒಂದು ಗಣೇಶ ಅಂತ ಇದೆ, ಗಣೇಶ ಇಟ್ಟಿರ್ತೀವಿ. ಅದನ್ನ ದೊಡ್ಡ ಇದಿದೆ, ಇದು ಒಂದು ಕಟ್ಟೆ ಇದೆ, ಕಟ್ಟೆ ಒಳಗಡೆ ಇಟ್ಟು ಆ ಮಣ್ಣು ಕರಗುತ್ತೆ. ಆ ಮಣ್ಣು ಎತ್ಕೊಂಡು ನಮ್ಮ ತುಳಸಿ ಗಿಡಕ್ಕೆ ಹಾಕ್ತಿವಿ. ಎಲ್ಲ ಸಾಂಪ್ರದಾಯಿಕವಾಗಿ ಎಲ್ಲಾ ಹಬ್ಬನು ತುಂಬಾ ಗ್ರ್ಯಾಂಡ್ ಆಗಿ ತುಂಬಾ ಚೆನ್ನಾಗಿ ಮಾಡ್ತೀವಿ. ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾತ್ರ ಹಣ ಇಟ್ಟು ಚಿನ್ನ ಇಟ್ಟು ಪೂಜೆ ಮಾಡ್ತೀವಿ. ಹೌದು ಮೇಡಮ್. ಹೌದು. ಅಂದ್ರೆ ಅದರ ಒಂದು ಸಾಂಕೇತಿಕವಾಗಿ ಈ ರೀತಿ ಮಾಡ್ತಿದ್ರ? ಹೌದು ಮೇಡಮ್. ಓಕೆ, ಅದು ಬಿಟ್ಟರೆ ಈಗ ದೇವಸ್ಥಾನಕ್ಕೆ ಹಣ ಕೊಡೋದು ಅಥವಾ ದಾನ ಧರ್ಮ ಮಾಡೋದು ಆ ತರದ್ದೆಲ್ಲ ಇದೆಯಾ ಸೂರ್ಯ ಅವರೇ ನಿಮ್ದು? ಖಂಡಿತವಾಗಿ ಎಲ್ಲೆಲ್ಲಿ ಬೇಕು ಯಾರ್ಯಾರು ಕೇಳ್ತಾರೆ ಅದೆಲ್ಲ ಮಾಡಿದೀವಿ ಅಂತ ಟಿವಿಲಿ ಪೇಪರ್ ಹೇಳೋವಂತ ದೊಡ್ಡನಾಗಿಲ್ಲ ಮೇಡಮ್. ಓಕೆ, ಅಂದ್ರೆ ತಮ್ಮ ಶಕ್ತಿ ಅನುಸಾರ ಎಷ್ಟಾಗತ್ತೋ ಅಷ್ಟು ಮಾಡ್ತಿದ್ದೀರಾ? ಕೈಯಲ್ಲಿ ಎಷ್ಟಾಗತ್ತೋ ಅಷ್ಟು ಮಾಡ್ತೀವಿ. ಈಗ ಇಷ್ಟು ಪೂಜೆ ಮಾಡ್ತಿದ್ರಲ್ಲ ತಾವು, ಹಬ್ಬವನ್ನೆಲ್ಲ ತುಂಬಾ ಗಾಂಭೀರ್ಯದಿಂದ ತುಂಬಾ ಭಕ್ತಿಯಿಂದ ಮಾಡ್ತಾ ಇದ್ರಲ್ಲ ತಾವು, ನಮ್ಗೆ ಇದರಿಂದಾಗಿ ಬಿಸ್ನೆಸ್ ಎಲ್ಲಾನು ತುಂಬಾ ಚೆನ್ನಾಗಿದ್ಯಾ ಸೂರ್ಯ ಅವ್ರೆ? ಯಾಕಂದ್ರೆ ಜನರಿಗೂ ಇರುತ್ತೆ ನಾವು ಈ ತರ ಮಾಡೋದು ನಮಗೂ ಒಳ್ಳೇದಾಗ್ಬೋದು ಅಂತ, ಅದಕ್ಕೆ ಕೇಳ್ತಿರೋದು. ಇಲ್ಲ ಮೇಡಮ್, ಅದ್ರ ಬಗ್ಗೆ ಗೊತ್ತಿಲ್ಲ. ನನ್ನ ತಂದೆ ತಾಯಿ ಆಶೀರ್ವಾದ, ದೇವರು ಆಶೀರ್ವಾದದಿಂದ ನಾನು ಇವತ್ತರೆಗೂ ಅವತ್ತು ಹೆಂಗಿದ್ನೋ ಅವತ್ತಿಂದ ದಿನ ಜಾಸ್ತಿನೇ ಆಗಿದೆ ಹೊರತು ಎಲ್ಲೂ ಏನು ಕಮ್ಮಿ ಆಗಿಲ್ಲ ಮೇಡಮ್. ಓಕೆ ಓಕೆ ಸೂರ್ಯ ಅವ್ರೆ, ಈಗ ತಾವ್ ಹೇಳಿದ್ರಿ ಮನೇಲಿ ಎಲ್ಲ ಜಾಯಿಂಟ್ ಫ್ಯಾಮಿಲಿ ಎಲ್ಲರೂ ಒಟ್ಟಿಗೆ ಇದೀವಿ ಅಂತ.
ಹೌದು. ಈಗ ಈ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಈ ರೀತಿ ಫೋಟೋ ಹೊಡೆಯುವಾಗಲ್ಲ ತಮಗೊಂದು ಸಣ್ಣ ಭಯ ಆಗಿಲ್ವಾ? ಇದೇನಾದ್ರು ಇಲ್ಲ ಮೇಡಮ್, ಯಾವತ್ತೂ ಆಗಿಲ್ಲ, ಯಾವಾಗೂ ಆಗಿಲ್ಲ. ಎಲ್ಲಾ ಸರಿನೂ ಫೋಟೋ ಹೊಡೆದೇ ಇದೀವಿ. ಯಾವ ರೀತಿ ಇಲ್ಲ ಹಂಗ್ ಭಯ ಆಗಿದ್ರೆ ಫೋನ್ ಹಂಗ್ ಕೊಡ್ತಿದ್ವಾ ಮೇಡಮ್? ಅಂದ್ರೆ ಯಾವತ್ತೂ ಆಗದಿರೋದು ಈ ವರ್ಷ ಆಗಿದೆ ಅಂತನಾ? ಈ ವರ್ಷ ವೈರಲ್ ಆಗಿದೆ ಅಷ್ಟೇನೆ, ಇನ್ ಯಾವ ವರ್ಷನೂ ಆಗಿಲ್ಲ. ಬಟ್ ಕಳೆದ ವರ್ಷನೂ ಸೋಷಿಯಲ್ ಮೀಡಿಯಾ ಇತ್ತಲ್ಲ ಸೂರ್ಯ ಅವರೇ, ಯಾಕೆ ವೈರಲ್? ಕಳೆದ ವರ್ಷನೂ ನಾನು ಫೇಸ್ಬುಕ್ ಅಲ್ಲಿ ಹಾಕಿದ್ದೆ ಮೇಡಮ್. ನೀವೇ ಹಾಕಿದ್ರಾ? ನಾವೇ ಹಾಕಿದ್ದೆ. ಸರಿ ಈ ಸರಿ ಒಂದು ಹಾಕ್ಲಿಲ್ಲ, ಏನಕ್ಕಂದ್ರೆ ಎಲ್ಲ ಬಂದವ್ರಲ್ಲ ಬೇಡ ಬಿಡು ಏನಕ್ಕೆ ಅದು ಇದು ಅಂತ ಹೇಳೋರು.